ವೀಕ್ಷಕರೇ, ಮತ್ತೊಮ್ಮೆ ಯೌವನಸ್ಥ ನಿರೀಕ್ಷೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಬ್ರದರ್ ಅನಿಲ್ ರಾಜ್ ಅವರ ಸಾಕ್ಷಿಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಇವತ್ತು ಅವರ ಮುಂದುವರಿದ ಸಾಕ್ಷಿ ಭಾಗವನ್ನು ನಾವು ಮಾತಾಡಲಿಕ್ಕಿದ್ದೇವೆ. ಬ್ರದರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಕಳೆದ ಸಂಚಿಕೆಯಲ್ಲಿ ನಿಮ್ಮ ತಂದೆ ತಾಯಿ ರಕ್ಷಣೆ ಬಂದ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈಗ ನಿಮ್ಮ SLC ಅನುಭವ ನೀವು ಹೇಳ್ತಾ ಇದ್ದೀರಿ. ಹೇಳಿ ಬ್ರದರ್, ಮುಂದೆ ಏನಾಯ್ತಂತ. ನನ್ನ SLC ಅನುಭವ ಕಳೆದ ಸಂಚಿಕೆಲ್ಲ ಹೇಳಿದ ಪ್ರಕಾರ ಅದು ನನ್ನ ತಂದೆ ತಾಯಿ ಸಾಕ್ಷಿಯಾಗಿತ್ತು. ಅವರು ರಕ್ಷಣೆ ಮಾರ್ಗಕ್ಕೆ ಬಂದ ಸಾಕ್ಷಿಯಾಗಿತ್ತು. ಅದಾದಮೇಲೆ ನಾನು ಕ್ರಿಸ್ತ ಜೀವಿತದಲ್ಲಿ ಬೆಳ್ಕೊಬಂದರು. ನಾನು ಯಾವ ರೀತಿ ಇದ್ದೆ, ಈ ರೀತಿ ಇದ್ದೆ ಅಂತ ಹೇಳಿ ಸಾಕ್ಷಿ ಹೇಳ್ಬೇಕು. ಬಟ್ ನಾನು ಕ್ರಿಸ್ತ ಕುಟುಂಬದಲ್ಲಿ ಇದ್ದರೂ ಸಹ ನಾನು ರಕ್ಷಣೆ ಮಾರ್ಗಕ್ಕೆ ಬಂದಿದ್ದೆ ಹೇಳ್ಬೇಕಾಗಿರೋ ವಿಚಾರಗಳಿದೆ. ಯಾವ ರೀತಿ ಅಂತಂದರೆ, ಅದೇ ನಾನು ದೇವರು ಆ ಪರಿಸ್ಥಿತಿಲಿ ನಾನು ಒಂದು ಹೀನಮಾನ ಪರಿಸ್ಥಿತಿಲಿ ಇದ್ದರೂ ಸಹ ದೇವ್ರನ್ನ ಕಂಡುಕೊಂಡ್ರು. ನಾನು ಒಂದು ಇರೋವಂಥ ಸಮಯದಲ್ಲೂ, ಕಾಲೇಜ್ಗೆಲ್ಲ ಹೋಗ್ತಿರೋಂಥ ಸಮಯದಲ್ಲೂ ನಾನು ದೇವ್ರ ಹತ್ರ ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿದ್ದು ಆರಾಧನೆ ಸರಿಯಾಗಿ ಮಾಡ್ದೇ ಎಲ್ಲರ ಮುಂದೆ ಆ್ಯಕ್ಟಿಂಗ್ ಮಾಡಿಕೊಂಡು ಹಿಂದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನನ್ನ ಜೀವಿತದಲ್ಲಿ ನಿಜವಾಗಿ ಬದಲಾವಣೆ ಆಗಿದ್ದು ಅಂತಂದರೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ. ತಂದೆ ಹೇಗೆ ಅವರಿಗೆ ಅವರು ಪ್ಯಾರಲೈಸಿಸ್ ಆಗಿತ್ತಂದ್ರೆ? ಪ್ಯಾರಲೈಸ್ ಆಗಿತ್ತು, ಬಟ್ ಬಿಡುಗಡೆ ಆಗಿತ್ತು. ಬಟ್ ಅವರು ತೀರ್ಕೊಂಡಿದ್ದು 6ನೇ ತಿಂಗಳು 12ನೇ ತಾರೀಕು 2012 ಇಸ್ವಿಲಿ. 12 ಏನೇ ಆಗಿರಲಿಲ್ಲ ಅವ್ರಿಗೆ. ಸ್ವಲ್ಪ ಹುಷಾರಿರಲಿಲ್ಲ ಅಂತೇನು, ಒಬ್ಬ ಪ್ಯಾರಲೈಸ್ ಆಗಿದ್ದೆ, ಅವ್ರಿಗೆ ಬಿಡುಗಡೆ ಕೊಟ್ಟಿದ್ರು. ಏನಂದ್ರೆ ಏನೂ ಆಗಿರಲಿಲ್ಲ. ಅವರು ಒಬ್ಬ ಸ್ನೇಹಿತರಿಂದ ಕಾಲ್ ಬಂದು ಹೋಗಿ ಅವ್ರಿಗೆ ಹುಷಾರಿಲ್ಲ ಅಂತ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರು ಮತ್ತೆ ಮನೆಗೆ ಬಂದು ಮಲಗುವಾಗ ಸ್ವಲ್ಪ ಎದೆನೋವು ಅಂತ ಹೇಳಿದರು. ಸ್ವಲ್ಪ ಎದೆನೋವು ಅಂತ ಹೇಳ್ತಿದ್ದಾರಲ್ಲ, ಏನು ಮಾಡೋದು ಅಂತ ಇದು ಮಾಡಿದಾಗ ನಾನು ಮತ್ತು ನನ್ನ ಅಣ್ಣ ಒಬ್ಬರಿದ್ದರು, ರಿಲೇಟಿವು, ಅವ್ರು ಕರ್ಕೊಂಡೋಗಿ ಅಮ್ಮಂಗೆ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬೆಳಗಿನ ಜಾವ 4 ಗಂಟೆಗೆ ಹಾಸ್ಪಿಟಲ್ ಕರ್ಕೊಂಡೋದು. ನೀವು ಅವಾಗ ಓದ್ತಾ ಇದ್ರಾ ಆ ಸಿಚುವೇಶನ್? ಓದ್ತಿದ್ದೆ. ಪಿ ಯು ಸಿ ಅಂದರೆ ಸೆಕೆಂಡ್ PUC ಇದರಲ್ಲಿದ್ದೆ. ಅವಾಗ ಓದ್ತಿದ್ದೆ. ಇನ್ನೇನು ಅವರ ಜೀವಿತದಲ್ಲಿ ನನ್ನ ಜೀವಿತ ಬದಲಾಗುತ್ತೆ ಅಂತ ನನಗೆ ಸ್ವಲ್ಪನೂ ಹೂವೇನೇ ಇರಲಿಲ್ಲ. ಯಾಕೆಂದರೆ ನಾನು ಅದೇ ರೀತಿ ಹುಡುಗರ ಜೊತೆ ಸೇರಿಕೊಂಡು ನನ್ನ ಲೈಫ್ ಇದೇನೆ, ಎಂಜಾಯ್ಮೆಂಟ್ ಇದೆ ನನ್ನ ಲೈಫಲ್ಲಿ, ಸಾಕು, ನಾನು ಒಂದು ಲೈಫಲ್ಲೇ ಇದ್ದೆ. ನಾನು ಎಂಜಾಯ್ಮೆಂಟ್ ಜೊತೆ ಅಭಿನಯ ಕೂಡ ಮಾಡ್ತಾ ಇದ್ದೆ. ಮನೆಯಲ್ಲ ಒಂಥರ ನೀವು ಹೇಳ್ತಾ ಇದ್ರಿ ಕಳೆದ ಸಂಚಿಕೆ, ಮನೆಯಲ್ಲ ಒಂಥರ ಹೊರಗಡೆ ಒಂಥರ. ಖಂಡಿತ ಅದೇ ರೀತಿಲಿದ್ದೆ. ಬಟ್ 4 ಗಂಟೆಗೆ ಜಾವಕ್ಕೆ ಹೋದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಬಟ್ ನಾನು ಬೈಕ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಎಲ್ಲ ಏನು ನಾರ್ಮಲಾಗೇ ಇದ್ದಾರೆ, ಬೈಕಲ್ಲೇ ಕೂರಿಸ್ಕೊಂಡು. ಏನು ಅವ್ರು ಅಷ್ಟು ಎದೆನೋವು ಅಂತ ಅಷ್ಟು ಅವರು ಏನು ಒದ್ದಾಡಿಲ್ಲ, ನಾರ್ಮಲಾಗಿ ಹೋಗ್ತಾ ಇದ್ದೀವಿ. ಡಾಕ್ಟರ್ ಹತ್ರ ಹೋದ್ರು ಸಹ ಅವ್ರು ಹೇಳಿದ್ರು, ECG ಮಾಡಿದ್ರು. ECG ಮಾಡಿಬಿಟ್ಟು ಫಸ್ಟು ಆಂಬುಲೆನ್ಸ್ ಬರ್ಕೊಂಡು ಹೋಗ್ಬಿಟ್ಟು ಕ್ಯಾನಗರ ಪಟ್ಟಣದಲ್ಲಿ ಇದ್ದಿದ್ದರಿಂದ ಮೈಸೂರಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅಲ್ಲಿಂದ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಮೈಸೂರಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾಯಿದ್ದೀವಿ. ಒಂದು ಆಂಬುಲೆನ್ಸ್ ಕೂಡ ಅರೇಂಜ್ ಆಗಿಲ್ಲ. ಕೊನೆಗೆ ನನ್ನ ಸ್ನೇಹಿತನಿಗೊಬ್ಬನಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ, ನೀನು ಬರೋಕ್ಕಾಗುತ್ತಾ, ನೀನು ಅವನು ಬರ್ತಾಯಿದ್ದೀನಿ, ನಾನು ಒಂದು 5 ಕಿಲೋಮೀಟರ್ ದೂರದಲ್ಲಿದ್ದೀನಿ, ಅಲ್ಲಿಂದ ಬರ್ತಾಯಿದ್ದೀನಿ ಅಂತ ಹೇಳಿದಾಗ ಅವನು ಮತ್ತೆ ಫೋನ್ ಮಾಡಿ ನನ್ನ ಗಾಡಿ ಪಂಚರ್ ಆಗಿದೆ, ನನ್ನ ಹತ್ರ ಕಾರ್ ಸ್ಟೆಪ್ನಿ ಕೂಡ ಇಲ್ಲ. ಯಾವ ಪರಿಸ್ಥಿತಿ ಇದು, ಏನೋ ಈ ಥರ ಒಂದು ಪರಿಸ್ಥಿತಿ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು, ಸರಿ ನಾನೇ ಬೇರೆ ಏನೋ ನನಗೆ ಅರೇಂಜ್ ಮಾಡೋಣ ಅಂದ್ಬಿಟ್ಟು, ಆವಾಗ ನನ್ನ ಹತ್ರ ಅಮೌಂಟ್ ಇಲ್ಲ, ಏನಿಲ್ಲ. ತುಂಬ ಒಂದು ಪರಿಸ್ಥಿತಿಲಿದ್ದಾಗ ಮನೆಯವ್ರಿಗೆ ಕಾಲ್ ಮಾಡಿದಾಗ ಅವ್ರ ಹತ್ರನೂ ಆ ಪರಿಸ್ಥಿತಿಲಿ ಇಲ್ಲ, ಗಾಬರಿ ಆಗ್ತಾರೆ ಅಂತ ನಾನು ನನ್ನ ಸ್ನೇಹಿತನ ಹತ್ರ ಅಮೌಂಟ್ ಇಸ್ಕೊಬರೋಣ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತನಿಗೆ ಕಾಲ್ ಮಾಡಿ 2,000 ಇಸ್ಕೊಬರೋಣ ಅಂತ ಹೋದೆ. ಎಲ್ಲ ನನ್ನ ಅಣ್ಣ ಅವರೆಲ್ಲ ಅಲ್ಲೇ ಇದ್ದಾರೆ. ಒಬ್ಬರು ನನ್ನ ಅಪ್ಪನ ಸ್ನೇಹಿತರೊಬ್ಬರು, ತುಂಬ ಕ್ಲೋಸ್ ಸ್ನೇಹಿತರು ಒಬ್ಬರು, ಅವರು ತುಂಬ ಅಲ್ಲೇ ಇದ್ದಾರೆ. ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅಮೌಂಟ್ ಇಸ್ಕೊಂಡು ಬಂದು ಆಂಬುಲೆನ್ಸ್ ಅರೇಂಜ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ECG ಎಲ್ಲ ನರ್ಸ್ಗಳೆಲ್ಲ ಇದು ಮಾಡಿದ್ರು. ಅಲ್ಲಿ ಡಾಕ್ಟ್ರು ಇನ್ನೊಂದು ರೂಮಲ್ಲಿದ್ದಾರೆ, ಆ ರೂಮಿಂದ ಕರ್ಕೊಂಡ್ಬನ್ನಿ ಅಂತೇಳಿ, ತುಂಬ ಡಿಸ್ಟೆನ್ಸ್ ದೂರ. ಆ ಡಾಕ್ಟ್ರನ್ನ ಕರ್ಕೊಂಡು ಬಂದು ಅವರು ECG ರಿಪೋರ್ಟ್ ಅವ್ರ ಕೈ ಕೊಟ್ಬಿಟ್ಟು ಕರ್ಕೊಬನ್ನಿ ಅಂತ ಹೇಳಿದ್ರು. ECG ರಿಪೋರ್ಟ್ ಅವರೆಲ್ಲ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತೊಗೊಂಡೋಗಿ ಕೊಟ್ಟು ಅವರಿಂದ ನಡ್ಕೊಂಡು ಬರ್ತಾಯಿದ್ದೀನಿ. ಅವರು ಏನೇನೋ ಹೇಳ್ತಿದ್ದಾರೆ, ಬಟ್ ನನಗೆ ಏನು ಅಂತ ಅರ್ಥ ಆಗ್ತಿಲ್ಲ. ನೀವು ಟೆನ್ಷನಲ್ಲಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಾಯಿತು ಅಂತಂತಂದರೆ,
ಅವ್ರ ಮುಂದೆ ಮಾತಾಡ್ಕೊಂಡು ಏನಾಯಿತು ಹಿಂಗೆ ಏನು ಯಾವ ಥರ ಅಂತ ಪ್ರಶ್ನೆಗಳು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನನಗಿನ್ನೇನು ಅಪ್ಪ ಮಲಗಿಸಿರೋ ಒಂದು ಟ್ರೀಟ್ಮೆಂಟ್ ಕೊಡ್ತಿರೋ ರೂಮ್ಗೆ ಅಲ್ಲಿ ಹೋಗಬೇಕು. ಆವಾಗ ನನಗೆ ನಾನು ಇನ್ನೊಬ್ಬರ ಹತ್ರ ಮಾತಾಡಿದ್ದೀನಿ, ಇನ್ನು ಯಾರನ್ನ ನನ್ನ ಅಪ್ಪ ಅಂತ ಕರೀಲಿ ಅಂತ ಅಷ್ಟೇ. ಆವಾಗ ಡಾಕ್ಟ್ರು ಏನು ಎಲ್ಲಿದ್ದು ಯಾವ ಲೋಕದಲ್ಲಿದ್ದೀರಾ, ನಿಮ್ಗೆ ಹೇಳೋದೇನೋ ಸ್ವಲ್ಪ ಅರ್ಥ ಆಗ್ತಿದ್ಯಾ, ಆಂಬುಲೆನ್ಸ್ ಬೇಗ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ತಿರ್ಗಾ ಮತ್ತೆ ಆಂಬುಲೆನ್ಸ್ಗೆ ಅಂತ ನಾನು ಹೊರಗಡೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಅಪ್ಪ ಇಲ್ಲ, ಕರ್ತನಲ್ಲಿ ನಿದ್ರೆ ಹೋದ್ರು. ನನ್ನ ಹೇಗೆ ಅಂತಂದರೆ ಶಾಕ್, ಅಳ್ಬೇಕಾ ಇಲ್ಲ ನಿಮ್ಮ ರಿಲೇಟಿವ್ ಅವರು ಒಬ್ಬರಿದ್ರು, ಅಪ್ಪನ ಸ್ನೇಹಿತರು ಒಬ್ಬರಿದ್ರು. ತಕ್ಷಣ ಸೇವಕರಿಗೆ ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿ ಇದರಿರ್ಬೇಕಾದ್ರೆ ನಾನು ನಿಜವಾಗ್ಲೂ ದೇವರ ಇಷ್ಟೆಲ್ಲ ಅದ್ಭುತ ಕಾರ್ಯ ಮಾಡಿದ್ರು ನಮ್ಮ ಅಪ್ಪ ಉಳಿಸ್ಕೊಳಕ್ಕೆ ಒಂದು ಆಂಬುಲೆನ್ಸ್ ಅರೇಂಜ್ ಮಾಡೋಕ್ಕಾಗ್ತಿಲ್ವಲ್ಲ ಅಂದ್ಬಿಟ್ಟು ದೇವ್ರನ್ನ ದೂಷಣೆ ಮಾಡಿದೆ. ಒಂದೇ ಒಂದು ಆಂಬುಲೆನ್ಸ್ ಸಿಕ್ಕಿದ್ರು, ನಾವು ಅಲ್ಲಿಂದ ಹೋಗ್ಬಿಟ್ಟು ಹಾಸ್ಪಿಟಲ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ರು, ನಮ್ಮಪ್ಪ ಉಳಿತಿದ್ರಲ್ಲ. ದೇವ್ರನ್ನ ತುಂಬ ಶಾಕ್ ಆಗಿ ಒಂದು ಯಾವ ರೀತಿ ಹೇಳ್ಬೇಕು ಅಂತಂತಂದರೆ, ಆ ದೂಷಣೆಯಲ್ಲೂ ಕೂಡ ಒಂದು ದೇವರೇ ನಮ್ಮ ತಂದೆನೇ ಹೇಗಾದರೂ ಮಾಡಿ ಬದುಕಿಸ್ಬಿಡು, ಸತ್ತಂತ ಲಾಜರನ್ನ ಬದುಕಿಸಿದ್ಯಾ ಅಂತ ನೀನು ಹೇಳ್ತಾ ಇದೀಯಾ, ಈಗ ನಮ್ಮ ತಂದೆನ ಬದುಕ್ಸೋಕ್ಕಾಗಲ್ಲ. ಎರಡೂ ರೀತಿ ಆಲೋಚನೆ ಮಾಡ್ತಾ ಇದ್ದೆ, ಎರಡೂ ರೀತಿಯಲ್ಲಿ ಆಲೋಚನೆ ಮಾಡಿದೆ. ಬಟ್ ಆದರೂ ಅಪ್ಪ ಕುಳಿಲಿಲ್ಲ. ಅವ್ರ ಕರ್ತನಲ್ಲಿ ನಿದ್ರೆ ಹೋದ ಪರಿಸ್ಥಿತಿಯಲ್ಲಿ ಆವಾಗ ಕರ್ಕೊಂಬರ್ಬೇಕಾದ್ರೆ ಅವರು ಅಂತ್ಯಕ್ರಿಯೆದಲ್ಲೂ ಅಷ್ಟೇ ತುಂಬ ಗೊಂದಲಗಳು, ತುಂಬ ಒಂದು ನೋವಿನ ಪರಿಸ್ಥಿತಿಯಲ್ಲೂ ತುಂಬ, ಅದರಲ್ಲೂ ಮತ್ತೆ ನೋವುಗಳೆಲ್ಲ ಬಂತು. ಆ ರೀತಿ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅಲ್ಲಿಂದ ನನಗೆ ನಿಜವಾಗಿ ದೇವರ ಅನುಭವ ಆಗಕ್ಕೆ ಆಗಿದ್ದು. ರಕ್ಷಣೆ ಅಂದರೆ ಏನು, ನಿಜವಾದ ದೇವರ ನಡೆಸುವಿಕೆ ಅಂತಂದ್ರೇನು. ಯಾಕೆಂದರೆ ನಮ್ಮ ಬಂಧುಗಳಾಗಲಿ, ನನ್ನ ಸ್ನೇಹಿತರುಗಳಾಗಲಿ, ನನ್ನ ಒಂದು ಪ್ರೀತಿಸೋರಾಗಲಿ, ಪರಿಚಯಸ್ಥರಾಗಲಿ, ಯಾರೇ ಆದರೂ ಸಹ ಆ ಒಂದು ನಮ್ಮ ತಂದೆ ಸಾವಿನ ನಂತರ ಯಾರೂ ಬರಲಿಲ್ಲ. ಕೆಲವೊಂದು ಪರಿಸ್ಥಿತಿಲಿ ಕುಟುಂಬ ಸಮೇತವಾಗಿ ಕಣ್ಣೀರಿಟ್ಟು ಆವಾಗಲಿಂದ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರೇ ತಪ್ಪಾಯ್ತು, ಅನೇಕ ಬಾರಿ ನಿನ್ನ ದೂಷಣೆ ಮಾಡಿದ್ದೀನಿ. ಈ ಒಂದು ಸನ್ನಿವೇಶ ನಿಮಗೂ ದೇವರಿಗೆ ಇನ್ನೂ ಹತ್ರ ಆದರೆ ಇನ್ನೂ ಹತ್ರ ಆದೆ. ಬಟ್ ದೇವರ ಶಬ್ದ ಕೇಳಿಸ್ಕೊಳಕ್ಕಾಗಲಿಲ್ಲ ನನಗೆ ಅವಾಗಲೂ. ಯಾಕೆಂದರೆ ನಾನು ಈ ಒಂದು ಇದರಲ್ಲಿ ಇರಬೇಕಾದ್ರೆ ನನಗೆ ನಿಜವಾಗಿ ನಾನು ಪ್ರಾರ್ಥನೆ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಕೆಲಸ ಸಿಕ್ಕಿಲ್ಲ, ಯಾಕೆಂದರೆ ಮನೆ ಮೇಂಟೈನ್ ಮಾಡಬೇಕಾಗಿರೋದು ನಾನೇ. ಒಂದು ನನ್ನ ತಂಗಿಯರನ್ನ ನೋಡ್ಕೋಬೇಕು, ಅವ್ರನ್ನ ಓದಿಸ್ಬೇಕು, ಮನೆ ಮೇಂಟೈನ್ ಮಾಡಬೇಕು. ಏನು ಮಾಡೋದಪ್ಪ ಈ ಪರಿಸ್ಥಿತಿಲಿ, ಇನ್ನೇನು ನನ್ನ ಜೀವಿತನೇ ಮುಗ್ದೋಯ್ತಾ, ನಮ್ಮ ತಂದೆ ಹೋದ್ಮೇಲೆ ನನ್ನ ಜೀವಿತ ಮುಗ್ದೋಯ್ತಾ ಅನ್ನೋ ಪರಿಸ್ಥಿತಿಲಿ ನಾನು ಇರಬೇಕಾದ್ರೆ ನಿಜವಾಗಿ ಅನುಭವ ಆಗಿದ್ದು, ದೇವರು ಯೆಶಾಯ ಬರೆದ ಪ್ರವಾದನೆಗಂತ 55ನೇ ಅಧ್ಯಾಯದಲ್ಲಿ ಒಂದು ಕೂತ್ಕೊಂಡು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ಬೇಕಾರೆ, ಈಗೋ ಯೆಹೋವನ ಕೈ ರಕ್ಷಿಸಲಾರದಂಥ ಮೊಡ್ಡಗೈ ಎಲ್ಲ ಎಂಬುದಾಗಿ. ರಕ್ಷಣೆ ಅವರು ಅಷ್ಟು ಬಿಡುಗಡೆ ಮಾಡ್ತಾರ, ಅಷ್ಟು ಅದ್ಭುತ ಕಾರ್ಯ ಮಾಡ್ತಾರ. ದೇವ್ರೆ ಅಲ್ಲಿ ಪಾಪ ರೇಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೇವ್ರೆ ನನ್ನನ್ನು ಕ್ಷಮಿಸಪ್ಪ. ಎಷ್ಟೋ ನನ್ನ ಸ್ನೇಹಿತರ ಜೊತೆ ಸೇರಿ ವ್ಯರ್ಥವಾಗಿ ಕಾಲ ಕಳೆದಿದ್ದೀನಿ. ನಿಜವಾಗಿ ನೀನೇ ಅಂತ ದೇವರು ಅಂತ ನನ್ನ ಮನೆಯವರು ಆರಾಧಿಸಿದ್ರು ನಾನು ನಿನ್ನ ದೂಷಣೆ ಮಾಡಿದ್ದೀನಿ. ನಿನ್ನ ಬಿಟ್ಟೆ ನಾನು ದೂರ ಇದ್ದೀನಿ. ಆದರೂ ನೀನು ನನ್ನ ಮರ್ತಿಲ್ವಲ್ಲ. ಶಿಲ್ಬೆ ಅಲ್ಲಿ ಹಾಕಬೇಕಾದ್ರೂ ಕೆಲವು ವಾಕ್ಯದ ಪ್ರಸಂಗಗಳು ಕೇಳಬೇಕಾದ್ರೆ ರಕ್ತ ಸುರಿದು ಬಾಧೆ ಪಡ್ತಿದ್ರು, ನೀನು ನನ್ನ ಮರೀಲಿಲ್ಲ, ನನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದೀರ ಅಂತ ಪ್ರಸಂಗ ಮಾಡ್ತಿದ್ರು, ನಿನ್ನ ಬಗ್ಗೆ ಥಿಂಕ್ ಮಾಡಲಿಲ್ಲ. ಬಟ್ ನೀವು ರಿಯಲ್ ಆಗಿ ನಾನೊಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನನ್ನನ್ನು ತಳ್ದೇನೆ ನನ್ನನ್ನು ಮತ್ತೆ ಹುಡ್ಕೊಂಡು ಬರ್ತಾ ಇದ್ರಲ್ಲ ದೇವರೇ ಅಂತ ಆವಾಗ ಪ್ರಾರ್ಥನೆ ಮಾಡಿ, ದೇವರೇ ಇನ್ನು ಮೇಲೆ ನನ್ನ ಫುಲ್ ಎಲ್ಲನೂ ನಿನ್ನ ಕರೆಗಳು ಒಪ್ಪಿಸಿಕೊಡ್ತಿದ್ದಾನೆ, ನೀನು ನಡೆಸಪ್ಪ ನನ್ನ ಕುಟುಂಬವನ್ನು. ಆವಾಗ ನನ್ನ ಕುಟುಂಬನ ನಾನು ನನ್ನ ತಾಯಿ, ನನ್ನ ಇಬ್ಬರು ತಂಗಿಯರು ಒಂದು ಕುಟುಂಬ ಒಂದು ರೂಮಲ್ಲಿ ಪ್ರಾರ್ಥನೆ ಮಾಡಿ ದೇವ್ರ ಕರೆಗೆ ಆವಾಗ ನಮ್ಮ ಕುಟುಂಬನ ದೇವ್ರ ಕೆಳಗೆ ಒಪ್ಪಿಸ್ಕೊಟ್ಟೆ. ಮತ್ತೆ ನನಗೆ ಒಂದು ಜವಾಬ್ದಾರಿ ದೇವ್ರು ಕೊಟ್ಟಾಗ ಆ ಒಂದು ನಡೆಸುವಿಕೆ ಚೆನ್ನಾಗಿದೆ, ಇನ್ನು ಮುಂದೆ ಚೆನ್ನಾಗಿ ಹೋಗ್ತೀನಿ ಅಂತ ದೇವ್ರು ಹಂಗೆ ನಡ್ಸ್ಕೊಂಡು ಬರ್ತಿದ್ರು. ಅವಾಗಲಿಂದ ಅಲ್ಲಿ ನಿಮ್ಮ ಎಜುಕೇಶನ್ ನೀವು ಡ್ರಾಪ್ ಮಾಡಿದೆ. ನನ್ನ ಎಜುಕೇಷನು ನಾನು ಡ್ರಾಪ್ ಅಲ್ಲಿ, ಯಾಕೆಂದರೆ PUC ತನಕ ಅಲ್ಲಿಂದ ನನಗೆ CPC ಇಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ ಸಿಕ್ತು. ಇಂಜಿನಿಯರಿಂಗ್ ಕಾಲೇಜಿಗೆ ಸೀಟ್ ಸಿಕ್ತು. ಬಟ್ ನಿಮ್ಗೆ ಆಸೆನೂ ಇತ್ತು.
ನಾನು ಓದ್ಬೇಕು. ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆಯೇ ನನಗೆ ಇಂಜಿನಿಯರಿಂಗ್ ಆಗಬೇಕು ಅಂತಲೇ ನಾನು ಎಲ್ಲ ಗೇಲಿ ಮಾಡಿದ್ದೆ ಅಂತ ಎಲ್ಲ ಹೇಳಿದ್ದೆ. ಆದರೆ ನನಗೆ CPC ಕಾಲೇಜ್ಗೆ, ಆ ಇಂಜಿನಿಯರಿಂಗ್ ಕಾಲೇಜ್ಗೆ ಒಂದು ದಿನವೂ ಕೂಡ ನಾನು ಕಾಲೇಜ್ಗೆ ಹೋಗಲಿಲ್ಲ. ಯಾಕೆಂದರೆ ಅಪ್ಪ ತೀರ್ಕೊಂಡು ಬಂದಾದಮೇಲೆ ಇನ್ನು ಲೈಫಲ್ಲಿ ನಾನೇ ನಮ್ಮ ಕುಟುಂಬನ ಸಾಕಬೇಕಂದ್ರೆ, ಸಲಹಬೇಕಂದ್ರೆ ನನ್ನದೇ ಒಂದು ಕೈ ಬಿಟ್ಟರೆ ಇನ್ಯಾವುದಿಲ್ಲ. ನನಗೆ ನನ್ನ ಮುಂಚಿತವಾಗ್ಲಿ ಅಣ್ಣಾಗಲಿಲ್ಲ, ನನ್ನ ಕುಟುಂಬದಿಂದ, ನನ್ನ ಸ್ನೇಹಿತರಿಂದಾಗಲಿ, ನನ್ನ ಬಂಧು ಮಿತ್ರರಿಂದಾಗಲಿ ಯಾರಿಂದನೂ ಸಹಾಯ ಇಲ್ಲ. ನಾನು ದುಡಿದ್ರೆ ಮಾತ್ರ ಈಗ ನಮ್ಮ ಕುಟುಂಬ ಪಾಲನೆ ಆಗುತ್ತೆ. ಯಾಕಂದರೆ ಎಲ್ಲ ಒಂದು ಪರಿಸ್ಥಿತಿಲಿ ಕಳ್ಕೊಂಡ ಪರಿಸ್ಥಿತಿಲಿ ಬಂದು ನಿಂತ್ಕೊಂಡು ಕೆಲಸ ಇಲ್ದೇ ಎಷ್ಟೋ ಒಂದು ಹುಚ್ಚನಾಗಿದ್ದಂಥ ಒಂದು ನನ್ನ ಪರಿಸ್ಥಿತಿ ಅಷ್ಟು ಪರಿಸ್ಥಿತಿ ಆಗಿತ್ತು. ಆದರೂ ದೇವ್ರ ಕೈಗೆ ಒಪ್ಪಿಸಿಕೊಟ್ಟಾಗ, ನಾವು ಆಗಲೇ ಹೇಳಿದಾಗೆ ನನ್ನ ಕುಟುಂಬವನ್ನು ದೇವ್ರ ಕೈಗೆ ಒಪ್ಪಿಸಿಕೊಟ್ಟಾಗ ನಿಜವಾಗ್ಲೂ ಅವಾಗ ದೇವರು ಇನ್ನೂ ಅದ್ಭುತವಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಯಾಂಗ್ಳೂರಲ್ಲಿ ಕೆಲಸ ಸಿಕ್ತು ನನಗೆ. ಬ್ಯಾಂಗ್ಳೂರಲ್ಲಿ ಕೆಲಸ ಸಿಕ್ಕಿ ಒಬ್ಬ ಡ್ರೈವರಾಗಿ ಹೋಗಿದ್ದೆ ನಾನಲ್ಲಿ ಆ ಕಂಪ್ನಿಗೆ. ಡ್ರೈವರಾಗಿ ಅಂತಂದರೆ ಕಾಲ್ ಸೆಂಟ್ರ್ ಡ್ರೈವರಾಗಿ ಹೋಗಿದ್ದು. ಬ್ಯಾಂಗ್ಳೂರಲ್ಲಿ ನ್ಯಾಷನಲ್ ಫಿಡೆಲಿಟಿ ಅಂತ ಎಂಬುದಾಗಿ ಎಲೆಕ್ಟ್ರಾನ್ ಸಿಟಿಲಿ ಒಂದು ಕಂಪ್ನಿ ಇದೆ. ಅಲ್ಲೇ ಡ್ರೈವರಾಗಿ ಒಬ್ಬರು ಎಂಪ್ಲಾಯ್ ಪಿಕಪ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ನೀವು ಯಾಕೆ ಎಕ್ಸಾಮ್ ಬರೀಬಾರ್ದು, ಇಷ್ಟು ಟ್ಯಾಲೆಂಟ್ ಇದೆ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟು ಚೆನ್ನಾಗಿ ಸೆಕೆಂಡ್ PUC ಬೇರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ನೀವು ಯಾಕೆ ಎಕ್ಸಾಮ್ ಬರೆದು ಬಿಟ್ಬಿಟ್ಟು ನೀವು ಇಲ್ಲಿ ಕಂಪ್ನಿಗೆ ಜಾಯಿನ್ ಮಾಡಬಾರ್ದು. ಆದಾಗ ನಮಗೆಲ್ಲ ಆಗುತ್ತಾ ಸರ್, ಅದು ನಾನು ಡ್ರೈವರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಅಂದಾಗ ಅಲ್ಲಿ ಬಟ್ ನನ್ನೊಳಗಿರೋ ಒಬ್ಬರಿದ್ದಾರೆ, ಯಾರೋ ಒಬ್ರು ಇದ್ದಾರೆ ನನ್ನೊಳಗಡೆ, ಯಾರೊಬ್ರು ಕಾರ್ಯ ಮಾಡ್ತಾಯಿದ್ದಾರೆ ಅಂದಾಗ ನೀನು ಎಕ್ಸಾಮ್ ಬರೀ. ನಾನು ಪ್ರಾರ್ಥನೆ ಮಾಡಿ ಎಕ್ಸಾಮ್ ಬರೆದೆ. ಸೆಲೆಕ್ಟ್ ಆಗಿ ಅಲ್ಲಿ ಸೂಪರ್ವೈಸರಾಗಿ, ಅವ್ರಿಗೆ ಎಂಪ್ಲಾಯ್ಗೆ ಸೂಪರ್ವೈಸರ್ ಆಗಿ ನನ್ನ ದೇವರು ಆರಿಸ್ಕೊಂಡು ಅಲ್ಲಿಂದ ದೇವ್ರು ನಡ್ಸ್ಕೊಂಡು ಬರ್ತಾಯಿದ್ರು. ನಡ್ಸ್ಕೊಂಡು ಬರ್ಬೇಕಾದ್ರೆ ಪ್ರೇಯರ್ ಜೀವಿತದಲ್ಲಿ ಸ್ವಲ್ಪ ಕಮ್ಮಿ ಆದೆ. ಈ ಕೆಲಸದ ಒತ್ತಡದಲ್ಲಿ ಪ್ರಾರ್ಥನೆ ಜೀವಿತದಲ್ಲಿ ಸ್ವಲ್ಪ ಕಮ್ಮಿ ಆದೆ. ಪ್ರಾರ್ಥನಾ ಜೀವಿತದಲ್ಲಿ ಕಮ್ಮಿ ಆದರೂ ಸಹ ದೇವ್ರು ನಾನು ಮರೀಲಿಲ್ಲ. ಯಾಕೆಂದರೆ ದೇವ್ರು ಮರ್ತಿದ್ರೆ, ದೇವ್ರು ನನ್ನ ಮೇಲೆ ಕೋಪಗೊಂಡಿದ್ರೆ ನಾನು ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡೋ ಪರಿಸ್ಥಿತಿಯಲ್ಲೂ ನಾನು ಇರ್ತಿರ್ಲಿಲ್ಲ. ಪ್ರಾರ್ಥನಾ ಜೀವಿತದಲ್ಲಿ ಕಮ್ಮಿ ಆದ್ರೂ ಅಲ್ಲಿಂದ ದೇವರು ರಿಯಲ್ ಆಗಿ ನನ್ನ ಸೇವೆಗೆ ಕರೆದಿದ್ರು ಅಂತ ನನ್ನ ಚಿಕ್ಕ ವಯಸ್ಸಲ್ಲಿ ವಾಗ್ದಾನ ಏನು ಮಾಡಿದ್ರು ದೇವರು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ನೀವು ಮಾತ್ರ ಬೆಂಗಳೂರಿಗೆ ಬಂದರೆ ಕುಟುಂಬದವರೆಲ್ಲ? ನಾನು ಮಾತ್ರ ಬೆಂಗಳೂರಿಗೆ ಹೋಗಿದ್ದು. ಅಮ್ಮ ಎಲ್ಲ ಅಲ್ಲೇ ಇದ್ದು. 25,000 ಮಂತ್ಲಿ ಒಂದು ಸ್ಯಾಲ್ರಿ ಸಿಗೋವಂಥ ಇದು. ಆಮೇಲೆ ನಾನೇ ಒಂದು ಸೂಪರ್ವೈಸರ್ ಆಗಿರೋದ್ರಿಂದ ನಾನು ಒಂದೆರಡು ಕಾರ್ ತೊಗೊಂಡೋಗಿ ಬೇಕಾದರೆ ಒಂದು ಅಲ್ಲಿ ಟ್ರಾನ್ಸ್ಪೋರ್ಟಿಗೆ ಬಿಟ್ಟಿದ್ರು ಹೆಂಗೆ ಹೋದರೂ ತಿಂಗ್ಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದೆ. ನಾನು ಕಡಿಮೆ ಅಂದರೂ 1 ಲಕ್ಷ ಸಂಪಾದನೆ ಮಾಡ್ತಿದ್ದೆ. ನನ್ನ ಕುಟುಂಬ ಜೀವನ ಮಾಡ್ಬೋದು, ಸಕ್ಕತ್ತಾಗಿ ಜೀವನ ಮಾಡ್ಬೋದು ಅಂತ ಒಂದು ಚಿಂತೆಯಲ್ಲಿದ್ದೆ. ಬಟ್ ಅಲ್ಲಿಂದ ದೇವರು ನನ್ನ ಮತ್ತೆ ಊರಿಗೆ ಮೈಸೂರಿಗೆ ಕರ್ಕೊಂಡು ಬಂದರು. ಅಲ್ಲಿ ಕೆಲಸ ಬಿಟ್ಟೆ. ರೀಸನ್ ಇಲ್ಲದೆ ಕೆಲಸ ಬಿಟ್ಟೆ. ನಾನೇ ಬಿಟ್ಟೆ ಕೆಲಸ, ರೀಸನ್ ಇಲ್ದೇ. ಒಬ್ರು ಯಾರು ಹೋಗು ಅಂತ ಹೇಳಿಲ್ಲ, ಯಾರು ಒಬ್ರೊಂದು ಜಗಳ ಆಗಲಿಲ್ಲ, ಏನೂ ಆಗಲಿಲ್ಲ. ರೀಸನ್ ಇಲ್ದೇ ಯಾಕೋ ಮನೆಯವ್ರು ತುಂಬ ನೆನಪಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಸರ್ ನಾನು ಇವತ್ತು ನಾಳೆಯಿಂದ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಾಮಿಡಿಯಾಗಿ ಹೇಳಿದೆ ನಮ್ಮ ಅಡ್ಮಿನ್ಗೆ. ಅವ್ರು ಹೇಳಿದ್ರು ಏನಕ್ಕೆ ಏನು ಅಂತಂತಂದ್ರು. ಸರ್ ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಸುಳ್ಳು ಹೇಳಿ, ನಮ್ಮ ಅತ್ತೆಗೆ ಯಾರಿಗೂ ಹುಷಾರಿಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ನಾನು ಬಂದು ಅಲ್ಲಿಂದ ಕ್ಯಾನಗರ್ ಅಲ್ಲಿ ಬಂದು ಅಲ್ಲಿಂದ ಮೈಸೂರು ಪಟ್ಟಣದಲ್ಲೇ ನಾನು ಜೀವಿಸ್ಬೇಕಾದ್ರೆ ಮತ್ತೆ ಕೆಲಸ ಇಲ್ಲ, ಮತ್ತೆ ಒಂದು ಆದಾಯ ಇಲ್ಲ. ನಮ್ಮ ತಾಯಿ ತುಂಬ ಕಷ್ಟಪಡ್ತಿದ್ರು, ಅವರು ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ. ನಮ್ಮ ತಂಗಿಯರು ಅವ್ರು ಓದ್ತಾ ಇದ್ದಾರೆ, ಅವ್ರಿಗೂ ಬೇಕಾಗಿರೋದೆಲ್ಲ ನೋಡ್ಕೋಬೇಕು. ಆ ರೀತಿಲಿ ಪರಿಸ್ಥಿತಿಲಿ ಇರಬೇಕಾದ್ರೆ ಮತ್ತೆ ದೇವರಿಂದ ಹಿಂದೆ ಹೋದೋ ನಾನು ಮತ್ತೆ ದೇವ್ರ ಬಳಿಗೆ ಬಂದೆ. ದೇವ್ರ ಬಳಿಗೆ ಬಂದು ಆವಾಗ ದೇವ್ರು ಮಾತಾಡಿದ್ದು, ನನ್ನ ಜೊತೆಗೆ ನನಗೆ ಅನುಭವ ಆಗಿದ್ದು, ನಾನು ನಿನ್ನನ್ನು ಮರೆಯಲ್ಲ, ನನ್ನನ್ನು ಯಾಕೆ ಮರೀತೀಯ? ಅವಾಗ ಒಂದು ರೂಮಲ್ಲಿ ಬಾಗ್ಲಾಕಿ ಜೋರಾಗಿ ಹತ್ತಿದ್ದೀನಿ. ಕೆಲವೊಂದು ಟೈಮಲ್ಲಿ ಟಾಯ್ಲೆಟ್ ರೂಮಲ್ಲಿ ಹೋಗ್ತಿದ್ದೀನಿ. ದೇವ್ರು ನಾನು ಅಷ್ಟು ಅಂದರೆ ಅಷ್ಟು ಪ್ರೀತಿಸ್ತಾರೆ. ನಾನು ದೇವ್ರನ್ನ ಬಿಟ್ಟು ನಾನು ಇದ್ದೀನಲ್ಲ, ಇದುವರೆಗೂ ನಾನು ಜೀವಿಸ್ತಿರೋದು ದೇವ್ರ ಕೃಪೆಯಿಂದನೇ, ದೇವ್ರನ್ನ ಬಿಟ್ಟಿದ್ದೀನಲ್ಲ ಎಂಬುದಾಗಿರ್ಬೇಕಾದ್ರೆ ಅವಾಗ ನಿಜವಾಗಿ ನನಗೇ ಗೊತ್ತಿಲ್ದಂಗೆ ದೇವರು ಸೇವೆಯಲ್ಲಿ ಉಪಯೋಗಿಸ ಸ್ಟಾರ್ಟ್ ಮಾಡಿದ್ರು. ಸೇವಕರೊಟ್ಟಿಗೆ ವಿಸಿಟಿಂಗ್ ಪ್ರೇಯರ್ಗಾಗಲಿ, ಇಲ್ಲ ಬೇರೆ ಯಾವ್ದಾರ ಕೂಟಗಳು ನಡೆದ್ರೆ ಅವ್ರ ಜೊತೆ ಕೂಟಗಳಿಗಾಗಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ.
ಚರ್ಚಲ್ಲಿ ಕೊಯರ್ ಟೀಮಿಗೆ ಸೇರಿಕೊಂಡೆ. ಸ್ಟಾರ್ಟಿಂಗು ಕೊಯರ್ ಟೀಮ್ ಸೇರಿಕೊಂಡಾಗ ದೇವರು ಅದ್ಭುತವಾಗಿ ನಡೆಸ್ಕೊಂಡು ಬಂದರು. ಒಬ್ಬರು ಸೇವಕರು ಬಂದು ಇನ್ನೊಬ್ಬರು ಪ್ರಾರ್ಥನಾ ಕೂಟಕ್ಕೆ ಬಂದಾಗ, ನೀನು ಬೈಬಲ್ ಕಾಲೇಜ್ಗೆ ಹೋಗು, ನೀನು ಬೈಬಲ್ ಕಾಲೇಜ್ಗೆ ಹೋಗು, ದೇವ್ರು ನಿನ್ನ ಹೆಚ್ಚಾಗಿ ಉಪಯೋಗಿಸ್ಕೋತಾರೆ. ಆವಾಗ ದೇವ್ರನ್ನ ಅವಾಗ ಹಿಂದೆ ನಾನು ಪರಿಸ್ಥಿತಿಯಲ್ಲಿ ದೇವ್ರನ್ನಾಗಲಿ ಸೇವಕನಾಗಲಿ ಗೆಲ್ಲಿ ಮಾಡಿದ್ದು ದೇವ್ರನ್ನ ಕಂಡುಕೊಂಡು ಇಲ್ಲದೆ ಇದ್ದವರೋ ಟೈಮಲ್ಲಿ. ಬಟ್ ಇವಾಗ ಒಂದು ಮಾತು ಬಂತು ನನ್ನ ಬಾಯಿಂದ, ಬೈಬಲ್ ಕಾಲೇಜ್ಗೆ ಹೋಗಿದ್ರೆ ಈಗ ಹೆಂಗೋ ಸ್ವಲ್ಪ ಸೇವೆ ಮಾಡಿಕೊಂಡು ಅದು ಇದು ಅಂತ ಏನೋ ಮಾಡಿಕೊಂಡು ಫ್ಯಾಮಿಲಿ ರನ್ ಆಗ್ತಿದೆ. ಬೈಬಲ್ ಕಾಲೇಜ್ಗೆ ಹೋಗಿದ್ರೆ ನನ್ನ ಫ್ಯಾಮಿಲಿನ ಯಾರು ರನ್ ಮಾಡ್ತಾರೆ ಅನ್ನೋ ಒಂದು ಮಾತು ಬಂತು. ಅಮ್ಮ ಹೇಳ್ತಿದ್ದಾರೆ, ಹೋಗು ಅಂದರೆ ಹೋಗಪ್ಪ ನೀನು. ಅವ್ರು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅಮ್ಮ ನಿನಗೆ ತಲೆ ಕೆಟ್ಟಿದ್ಯಾ? ಬೈಬಲ್ ಕಾಲೇಜ್ ನನಗೆ ಹೋದರೆ ನಿಮ್ಮ ಮನೇನ ಯಾರು ನೋಡ್ಕೊಳ್ಳೋರು? ಹೆಂಗೆ ಅಮ್ಮ ನಿಮ್ಗೆ ಒಂದು ಸ್ವಲ್ಪನೂ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ತಂಗಿರು ಅವ್ರು ಇಬ್ಬರು ಇನ್ನೂ ಚಿಕ್ಕವ್ರು ಓದ್ತಾ ಇದ್ದಾರೆ, ಏನು ಹೆಂಗೆ ಮಾಡ್ತೀರಿ? ಯಾರೋ ಎಲ್ಲಾದರೂ ಒಂದು ಆದಾಯ ಇದೆಯಾ, ಏನಾದರೂ ಆದಾಯ ಇದೆಯಾ ಅಂತ ಕೇಳಿದೆ. ನೀನು ಹೋಗಪ್ಪ, ದೇವ್ರು ನಡೆಸ್ತಾರೆ. ಸೇವಕರು ಹೇಳಿದ ಅಷ್ಟೇ, ನೀನು ಬೈಬಲ್ ಕಾಲೇಜ್ಗೆ ಹೋಗು, ದೇವ್ರು ನಿನ್ನ ನಡೆಸ್ತಾರೆ ಅಂತ. ಬಟ್ ಅದನ್ನು ದೇವ್ರ ಹತ್ರ ನಾನು ಕನ್ಫ್ಯೂಸಲ್ಲಿ ಇರಬೇಕಾದ್ರೆ, ದೇವ್ರೆ ನಾನು ಇವಾಗ ಸ್ವಲ್ಪ ಮಾಡ್ತಿರೋ ಸೇವೆ ಅಂತ ನಾನು ನಿನ್ಗೆ ಅನಿಸಿದರೆ ಅದನ್ನು ಪೂರ್ಣವಾಗಿ ಸೇವೆ ಮಾಡಬೇಕು ಅಂತ ನಿನ್ನ ಚಿತ್ತ ಆಗಿದ್ದರೆ ನೀನು ನಡೆಸು, ನಿನ್ನ ಕರಗಳಿಗೆ ನಾನು ಬಿಡ್ತೀನಿ, ನೀನು ನಡೆಸಪ್ಪ ಅಂತ ಅಂದ್ಬಿಟ್ಟು ಅವಾಗ ಪ್ರಾಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾನು ಬೈಬಲ್ ಕಾಲೇಜ್ಗೆ ಹೋಗಿದ್ರು ಅಷ್ಟು ಕಲಿತಿದ್ನೋ ಇಲ್ವೋ ಗೊತ್ತಿಲ್ಲ ಆ ಪರಿಸ್ಥಿತಿಲಿ. ಬಟ್ ಸಭೆಯಲ್ಲೇ ಒಂದು ಇನ್ನೂ ಹೆಚ್ಚಿನ ಪಾಠ ಕಲಿಸಿದ್ರು. ಯಾವ ರೀತಿ ಅಂತಂತಂದರೆ, ಸಭೆಯಲ್ಲೇ ನನಗೆ ಚೆನ್ನಾಗಿ ವರ್ಷಿಪ್ ಕೊಯರ್ಲಿದ್ದ ಅಂತಂದನ್ನು ವರ್ಷಿಪ್ ಲೀಡ್ ಮಾಡೋ ಚಾನ್ಸ್ ಕೊಟ್ಟರು ದೇವರು. ಪರಿಸ್ಥಿತಿ ಇರೋದಾಗ ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ದೇವ್ರನ್ನ ಆರಾಧನೆ ಮಾಡ್ತಾ, ದೇವರಲ್ಲಿ ಬೆಳೀತಾ, ದೇವ್ರ ವಾಕ್ಯ ಓದ್ತಾ, ದೇವರಲ್ಲಿ ಬೆಳೀತಾ ಇರಬೇಕಾದ್ರೆ ನಾನು ಮೊದಲು ಇದ್ದಂಥ ಸೇವಕರ ಬಗ್ಗೆ ಹೇಳ್ತಾ ಇರೋದು. ಅಲ್ಲಿ ನಾನು ಬೆಳೀತಿರ್ಬೇಕಾದ್ರೆ ಎಲ್ಲ ವಿಶ್ವಾಸಿಗಳು ಚೆನ್ನಾಗಿ ದೇವರು ಒಂದು ಒಳ್ಳೆ ವರ ಕೊಟ್ಟಿದ್ದಾರೆ, ದೇವ್ರು ನಡೆಸ್ತಾ ಇದ್ದಾರೆ, ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಮೇಲ್ಮೇಲೆ ಹೇಳ್ತಿದ್ರು. ಅಲ್ಲಿರೋ ವಿಶ್ವಾಸಿಗಳಾಗಲಿ ಯಾರಾಗಲಿ, ಅದು ನನಗೆ ಕಲಿಸೋ ಪಾಠ ಅಂತ ಗೊತ್ತಿಲ್ಲ, ಯಾವ ವಿಶ್ವಾಸಿಗಳದಾಗಲಿ ಸೇವಕರುಗಳದ್ದಾಗಲಿ ತಪ್ಪು ಅಂತ ಹೇಳ್ತಿಲ್ಲ. ಆವಾಗ ಒಂದು ಹೊಟ್ಟೆ ಕಿಚ್ಚು, ಕೊಯರ್ ಟೀಮಲ್ಲಿದ್ದ ಇವನು ಹೆಂಗೆ ವರ್ಷಿಪ್ ಲೀಡ್ ಮಾಡ್ತಾನೆ, ಇವನು ವರ್ಷಿಪ್ ಲೀಡ್ ಮಾಡಿದ್ರೆ ನಾವು ಹಾಡಬೇಕಾ ಅನ್ನೋ ರೀತಿಯಲ್ಲಿ ಬಂತು. ಸೇವಕರು ಅಲ್ಲಿದ್ದ, ನಾನು ಕ್ಯಾನಗರ್ ಪಟ್ಟಣದಲ್ಲಿದ್ದ ಸೇವಕರು ಸಹ ನನ್ನ ಬಗ್ಗೆ ಫಸ್ಟು ಎಷ್ಟು ಪ್ರೀತಿ ತೋರಿಸ್ತಿದ್ರು ಅಷ್ಟೇ ಪ್ರೀತಿ ಕಮ್ಮಿ ಮಾಡಿದ್ರು. ಅಂದ್ರೆ ಒಟ್ಟಾರೆ ಗೊಂದಲಮಯವಾಯಿತು. ಯಾಕೆಂದರೆ ಆವಾಗ ನಾನು ಪಾಪ ಮಾಡಬೇಕಾದ್ರೆ, ದೇವ್ರ ವಿರುದ್ಧವಾಗಿ ನಡಿಬೇಕಾದ್ರೆ ಎಲ್ಲರೂ ಪ್ರೀತಿಸ್ತಿದ್ರು. ಈಗ ದೇವ್ರನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ನನ್ನ ಯಾರು ಪ್ರೀತಿಸ್ತಾ ಇಲ್ವಲ್ಲ ಅಂತ ತುಂಬಾ ದುಃಖ ಆಯಿತು. ಆ ಪರಿಸ್ಥಿತಿಯಲ್ಲೂ ಸಹ ನನ್ನ ಕುಟುಂಬದಲ್ಲಿ ನಾನು ಕೆಲಸ ಅಂತ ಎಲ್ಲೂ ಮಾಡ್ತಾಯಿಲ್ಲ. ಅನೇಕ ಒಂದು ಅವಮಾನಗಳು ನನ್ನ ಕುಟುಂಬಕ್ಕೆ, ನಮ್ಮ ತಾಯಿಗೆ, ನನಗೆ ಅನೇಕ ಅವಮಾನಗಳು, ಅನೇಕ ಒಂದು ನಿಂದನೆಗಳು ಎಲ್ಲರ ಕೈಯಿಂದ, ವಿಶ್ವಾಸಿಗಳ ಕೈಯಿಂದ ಆಗಲಿ ಸರಿ, ಎಲ್ಲರಿಗೂ ಅವ್ರ ಮೇಲ್ಮೇಲೆ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಒಳಗಡೆ ಏನೇನೋ ಮಾತಾಡ್ತಾ ಇದ್ದಾರೆ. ತುಂಬ ನೋವು ಅಂದರೆ ತುಂಬ ನೋವು. ಪರಿಸ್ಥಿತಿಲಿ ಸಭೆಗೆ ಹೋಗೋದೇ ಬಿಟ್ಬಿಟ್ಟು ನಾವು ಮನೇಲೆ ಕಣ್ಣೀರಿಟ್ಟು ಒಂದು, ದೇವರೇ ಎಲ್ಲರೂ ನಮ್ಮನ್ನ ಪ್ರೀತಿಯಿಂದ ಬಿಟ್ಬಿಟ್ಟಿದ್ದಾರಪ್ಪ, ಯಾರು ನಮ್ಮನ್ನ ಪ್ರೀತಿಸ್ತಾನೆ ಇಲ್ಲ, ನೀನು ಪ್ರೀತಿಸ್ತಿರೋದಕ್ಕೆ ನಾವು ಇಷ್ಟಿದ್ದೀವಿ. ಕಣ್ಣೀರಿಂದ ಎಷ್ಟೋ ವಾರ ಸಪ್ಪತ್ತು ದಿನ ನಾನು, ನನ್ನ ತಂಗಿರು, ನನ್ನ ಅಮ್ಮ ಕಣ್ಣೀರಿಟ್ಟು ಗೋಳಾಡಿ ಪ್ರಾರ್ಥನೆ ಮಾಡಿದ್ದೀವಿ. ದೇವರೇ ನಿನ್ನ ಚಿತ್ತ ಇಲ್ಲ ಅಂದರೆ ನಮ್ಮನ್ನು ಕರ್ಕೊಬಿಡು, ಬಟ್ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ನಮ್ಮನ್ನ ಬಿಡಬೇಡಪ್ಪ ಅಂತ. ಅವಾಗ ನನಗನ್ಸಿದ್ದು, ನನ್ನ ಮುಖಾಂತರ ದೇವ್ರು ನನ್ನ ಕುಟುಂಬಕ್ಕೆ ಮಾತಾಡಿದ್ರು. ಏನೆಂಬುದಾಗಿ ಹೇಳ್ಬೇಕಾದ್ರೆ, ಶಿಲ್ಬೆಲೆ ಅಷ್ಟು ನೋವುಗಳನ್ನು, ಅಷ್ಟು ಚಿಂತೆ, ರಕ್ತವನ್ನು ಸುರಿಸ್ಬೇಕಾದ್ರೆ, ಅಷ್ಟು ನೋವುಗಳನ್ನು ಮಾಡಬೇಕಾದ್ರೆ, ಅಷ್ಟು ನೋವನ್ನು ಅನುಭವಿಸ್ಬೇಕಾದ್ರೆ, ನಾನು ನಿಮ್ಮ ಬಗ್ಗೆ ಪ್ರೀತಿಸ್ಬೇಕಾದ್ರೆ ಈ ಚಿಕ್ಕ ನೋವು ನಿಮ್ಗೆ ಯಾವ ಲೆಕ್ಕ, ಇದು ನೀವು ಜಯಿಸ್ತೀರಾ, ತಲೆ ಕೆಡಿಸ್ಕೊಬಿಡಿ ಅಂತ. ಆಗ ಮೈಸೂರು ಪಟ್ಟಣದಲ್ಲಿ ಪಾಸ್ಟರ್ ವಿನೋದ್ ಪಾಸ್ಟರ್ ಒಂದು ಉಪವಾಸದ ಕೂಟ ಇಟ್ಟಿದ್ರು. ಅಲ್ಲಿ ನಮ್ಮ ಕ್ಯಾನಗರ್ ಜೊತೆ ನಮ್ಮ ಜೊತೆಲಿದ್ದ ಒಬ್ಬರು ಜೀವನ್ ಅಂತೇಳಿ, ಅವರು ಕಾಲ್ ಮಾಡಬೇಕಾದ್ರೆ ಈ ಥರ ಒಂದು ಉಪವಾಸ, ಅವ್ರ ಕಾಂಟ್ಯಾಕ್ಟೇ ಇರಲಿಲ್ಲ ನಮಗೆ. ಅವರು ಕಾಲ್ ಮಾಡಬೇಕಾದ್ರೆ ಈ ಥರ ಒಂದು ಪ್ರಾರ್ಥನಾ ಕೂಟ ಇದೆ,
ಅದಕ್ಕೆ ಚೆನ್ನಾಗಿದೆ ಹೇಗಿದೆ ಅಂತ ಮಾತಾಡ್ಸೋಕ್ಕೆ ಕಾಲ್ ಮಾಡಿದವರು. ಪ್ರಾರ್ಥನಾ ಕೂಟಕ್ಕೆ ಕರಿಬೇಕು ಅಂತ ಹೇಳ್ತಲ್ಲ, ಈ ಥರ ಪ್ರಾರ್ಥನಾ ಕೂಟ ಇದೆ ನೀವು ಬನ್ನಿ ಅಂತ. ನಾನು ಒಬ್ಬ ಮಾತ್ರ ಹೋದೆ, ಯಾಕೆಂದರೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೂಡ ಇರಲಿಲ್ಲ ನನ್ನ ಹತ್ರ. ನನ್ನ ಸ್ನೇಹಿತನು ಒಬ್ಬನಿಗೆ ಹೇಳಿದೆ, ಅವರೊಬ್ಬ ದೇವನನ್ನು ಕಂಡುಕೊಂಡಿದ್ದ, ಬಾ ನನ್ನ ಬೈಕಲ್ಲೇ ಹೋಗ್ಬಿಡೋಣ ಅಂತ. ಅಲ್ಲಿ ಹೋಗಿ ಪ್ರಾರ್ಥನೆ, ಅಲ್ಲಿ ನಿಜವಾಗ್ಲೂ ದೇವ್ರು ಇನ್ನೊಂದು ಎಕ್ಸ್ಟ್ರಾ ಅದ್ಭುತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ದೇವ್ರು ನಡೆಸ್ತಾ ಇದ್ದಾರಾ. ಈಗಲೂ ನನಗೊಂದು ಡೌಟ್ ಇತ್ತು, ನನಗೆ ದೇವ್ರು ನನ್ನ ಕೈ ಬಿಟ್ಬಿಟ್ಟಿದ್ದಾರಾ ಅನ್ನೋ ಒಂದು ಇದಿತ್ತು. ಬಟ್ ಆ ಒಂದು ಪ್ರಾರ್ಥನಾ ಕೂಟ ಅಟೆಂಡ್ ಮಾಡಿ ಮನೆಗೆ ಬರಬೇಕಾದ್ರೆ ತಿರ್ಗಾ ಇಲ್ಲಿ ನಾನು ಮೊದಲಿದ್ದ ಸೇವಕರು ಎಲ್ಲ ಪ್ರೀತಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಏನಕ್ಕೆ ಪ್ರಾರ್ಥನೆ ಕೊಂಡು ಸುಮಾರು ಒಂದು ಭಾನುವಾರಗಳು ಪ್ರಾರ್ಥನೆಗೆ ಹೋಗದಿದ್ರು ಏನಕ್ಕೆ ಬಂದಿಲ್ಲ ಅಂತಲೂ ಕೇಳಕ್ಕೆ ಬರಲಿಲ್ಲ. ತುಂಬ ಬೇಸರಾಗಿ, ತುಂಬ ಕಣ್ಣೀರು ಪರಿಸ್ಥಿತಿಲಿದ್ದು, ನಮ್ಮಷ್ಟು ಪಾಪಿ ಪ್ರಪಂಚದಲ್ಲೇ ಇಲ್ವೇನೋ ಅನ್ನೋ ಮನೋಭಾವದಲ್ಲಿದ್ದು. ಆವಾಗ ಯಾಕೆಂದರೆ ಅಲ್ಲಿ ನೀವು ಯಾವುದಕ್ಕೂ ಯೂಸ್ ಆಗಲ್ಲ, ನಾವು ಇವನ್ನ ಬೆಳೆಸಿದ್ದು ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ನಮ್ಮನ್ನ ತಳ್ಳಿದ ಪರಿಸ್ಥಿತಿಯಲ್ಲಿದ್ದರೂ ಸಹ ದೇವರು ಮೈಸೂರು ಪಟ್ಟಣದಲ್ಲಿ ಉಪಯೋಗ ಸ್ಟಾರ್ಟ್ ಮಾಡಿದ್ರು. ಹೇಳ್ಬೇಕಂದ್ರೆ ಯಾವ ರೀತಿ ಅಂತಂದರೆ, ಇನ್ನು ಮುಂದೆ ಯಾವುದೇ ನನ್ನ ಲೈಫಲ್ಲಿ ಟರ್ನ್ ಓವರ್ ಆಗಲ್ಲ, ನನ್ನ ಲೈಫ್ ಇಷ್ಟ ಅಂತ ನಾನು ಭಾವಿಸಿರ್ಬೇಕಾದ್ರೆ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಒಂದು ಬೇಡವಾದಂಥ ಒಂದು ಕಲ್ಲನ್ನ ಸಭೆಯ ಮೂಲೆಗಲ್ಲಾಗಲ್ಲ, ಆದರ ಸ್ತಂಭವಾಗಿ ನನ್ನನ್ನು ನಿಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ವಿನೋದ್ ಪಾಸ್ಟರ್ ಅವರು ಪರಿಚಯ ಆಗಿ ಅದೇ ರೀತಿ ಅವ್ರು ನಡ್ಸ್ಕೊಬೇಕಾದ್ರೆ ಅವ್ರ ಸಭೆಗೆ ನನ್ನ ಕುಟುಂಬದವರು ಪ್ರಾರ್ಥನೆ ಕೂಟಕ್ಕೆ ಬರ್ತಾ ಇರಬೇಕಾದ್ರೆ ಅಲ್ಲಿ ದೇವರು ಹಂಗೆ ವರ್ಷಿಪ್ ಲೀಡ್ ಅಲ್ಲಿನ ಪ್ರಾರ್ಥನೆ ಇದಿರಬೇಕಾದ್ರೆ ದೇವ್ರು ನನ್ನನ್ನು ನೋಡಲಿಲ್ಲ, ನನ್ನ ಹೃದಯನ ನೋಡಿದ್ರು. ನನ್ನ ಹೃದಯ ನೋಡ್ಬೇಕು, ಜನಗಳಾದರೂ ನನ್ನ ಮುಖ ನೋಡ್ಬಿಟ್ಟು ಮಣೆ ಹಾಕ್ತಿದ್ರು. ಬಟ್ ದೇವ್ರು ನನ್ನ ಹೃದಯ ನೋಡ್ಬೇಕು ನಡೆಸ್ಬೇಕಾದ್ರೆ ಅಲ್ಲಿ ವರ್ಷಿಪ್ ಲೀಡರ್ ಆಗಿ ಆ ಚರ್ಚಲ್ಲಿ ದೇವರು ಸೇವೆ ಮಾಡೋ ರೀತಿಯಲ್ಲಿ ದೇವ್ರು ಒಂದು ಅದ್ಭುತ ಕಾರ್ಯ ಮಾಡಿದ್ರು. ಈಗ ಪ್ರಸ್ತುತ ಕುಟುಂಬಸ್ಥರಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಪ್ರಾರ್ಥನೆಗೆ. ನಿಮ್ಮ ಸಿಸ್ಟರ್ಸ್ನವರು ಓದ್ತಾ ಇದ್ದಾರೆ? ಅವರು ಓದ್ತಾ ಇದ್ದಾರೆ. ಬಟ್ ಆದ್ರೂ ಹೇಳ್ಬೇಕಂದ್ರೆ ಆ ಒಂದು ಏನೋ ಒಂಥರ ಖುಷಿ ಸಿಗ್ತಾ ಇದೆ, ನಮಗೆ ಒಂದು ಸಮಾಧಾನ ಸಿಗ್ತಾ ಇದೆ. ಬಟ್ ಆ ಪರಿಸ್ಥಿತಿಯಲ್ಲೂ ಮನೆಗೆ 1 kg ಅಕ್ಕಿ ತೊಗೊಳಕ್ಕೂ ಕೂಡ ಕಷ್ಟ ಆಗ್ಬಿಡ್ತು. 1 kg ಅಕ್ಕಿಗೂ ಸಹ ಮತ್ತೆ ನಂಬಿಕೆ ಮಾತ್ರ ಕಳ್ಕೊಳ್ಳಿಲ್ಲ. ಯಾಕೆಂದರೆ ದೇವ್ರು ನಮ್ಮನ್ನ ದೃಢಪಡಿಸಿ ನಡೆಸ್ತಾ ಇದ್ರು. ಹೀಗೆ ಹಾಗೆ ನಾನು ಕೂತ್ಕೊಂಡು ಚಿಂತೆ ಮಾಡಬೇಕಾದ್ರೆ ಇಲ್ಲಿದ್ದೆ ನಾನು ಹೇಗೆ ಅಲ್ಲಿಗೆ ಹೋದೆ, ಅಷ್ಟು ಘನವಾದ ಸೇವಕರು ನಾನು ಪರಿಚಯ ಮಾಡ್ಕೊಳ್ಳೋಕ್ಕೂ ಸಹ ನನಗೆ ಊಹಿಸಿರ್ಲಿಲ್ಲ. ನಾನು ಹೇಗೆ ಹೋದೆ ಅಂತ ಇರಬೇಕಾದ್ರೆ ನಾನು ಹಂಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನನಗೆ ದೇವರು ನನ್ನ ಜೊತೆ ಮಾತನಾಡಿದ್ದು ಎಲಿಯನ್ ಬಗ್ಗೆ. ಕಿತ್ತು ತಿನ್ನೋ ಕಾಗೆ ಮುಖಾಂತರ ರೊಟ್ಟಿ ಮಾಂಸ ಕೊಟ್ಟಿದ್ದ ದೇವರು ನಿಮ್ಮನ್ನು ಪ್ರೋತ್ಸಾಹಿಸಲ್ವಾ, ನಿಮ್ಮನ್ನು ಪೋಷಿಸಲ್ವಾ? ಆ ರೀತಿಯಲ್ಲಿ ಇದ್ದ ಪರಿಸ್ಥಿತಿಯಲ್ಲಿ ಅದೇ ರೀತಿಯಲ್ಲಿ ಇರಬೇಕಾದ್ರೆ ಅವನಲ್ಲೇ ಇರ್ಬೋದೈತಿ ಎಲಿಷಾ. ಬಟ್ ಆದರೆ ಅಲ್ಲಿಂದ ಚಾರತ್ತೆ ವಿದೇ ಮನೆಗೆ ಹೋಗಿ ಅಲ್ಲಿ ಒಂದು ಅದ್ಭುತ ಕಾರ್ಯ ಮಾಡಂಗೆ ಅವನ ಮುಖಾಂತರ ಎಲ್ಲರನ್ನ ಆಶೀರ್ವದಿಸೋ ರೀತಿಯಲ್ಲಿ ದೇವರು ಎಲಿಯನ್ನು ಉಪಯೋಗಿಸ್ಕೊಂಡ್ರು. ಅದೇ ರೀತಿಲಿ ನನ್ನ ಜೀವಿತದಲ್ಲಿ ಆಗಿದ್ದು. ಯಾಕಂದರೆ ಅಲ್ಲಿರೋ ಸೇವಕರು ಪ್ರೀತಿಸ್ತಲ್ಲ ಅಂತ ಅಂದ್ಕೊಂಡೆ, ಎಲ್ಲ ಒಂದು ವಿಶ್ವಾಸಿಗಳನ್ನ ಪ್ರೀತಿಸ್ತಲ್ಲ ಅಂದ್ಕೊಂಡೆ. ಬಟ್ ಅದೊಂದು ಕಾರಣ ಅಷ್ಟೇ. ಅಲ್ಲಿಂದ ನಾನು ಒಂದು ಮೈಸೂರು ಪಟ್ಟಣಕ್ಕೆ ಬಂದು ವಿನೋದ್ ಪಾಸ್ಟರ್ ಸ್ವಂತ ತಮ್ಮನ ರೀತಿಯಲ್ಲಿ ನನ್ನ ನೋಡಿಕೊಂಡು ಅವರು ನನ್ನ ಮೈಂಡಲ್ಲಿ ಬಂದಿದ್ದು, ನಾನು ಯಾರನ್ನೂ ಅತಿಯಾಗಿ ಪ್ರೀತಿಸಬಾರ್ದಪ್ಪ, ಪ್ರೀತಿಸಿದ್ರೆ ನನ್ನನ್ನು ದ್ವೇಷ ಮಾಡ್ತಾರೆ ಎಂಬುದಾಗಿ ಒಂದು ಮೈಂಡಲ್ಲಿತ್ತು. ಬಟ್ ಆದರೂ ಯಾಕೆಂದರೆ ಕ್ರಿಸ್ತನ ಪ್ರೀತಿ ಇರೋದು ಅದು ಎಂದಿಗೂ ವ್ಯಸನಗೊಳಿಸಲ್ಲ. ಅವ್ರು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೀವನಣ್ಣ ಅಂತ ಅವ್ರ ಮನೇಲಿ ಒಂದು ರೀತಿಲಿ ಅವ್ರ ಸ್ವಂತ ತಮ್ಮನ್ನ ಅಷ್ಟು ಪ್ರೀತಿಸಲ್ಲ, ಅಷ್ಟು ಪ್ರೀತಿಸ್ಕೊಂಡು ನನ್ನ ಒಂದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಗೈಡ್ ಮಾಡಿ ನಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1 kg ಅಕ್ಕಿ ತೊಗೊಳಕ್ಕೆ ಇಲ್ಲದೆ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ದೇವರ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ. ಮನೆಗೆ ಎಷ್ಟೋ ತಿಂಗಳು ಬಾಡಿಗೆ ಕಟ್ಟಿದ್ರು, ಬಾಡಿಗೆ ಮನೇಲಿ ಇದ್ರೂ ಸಹ ಬಾಡಿಗೆ ಕಟ್ಟಕ್ಕಾಗದೇ ಇರೋ ಸಹ ಎಲ್ಲಿಂದ ಬರ್ತಿದೆ ಅಂತ ಅಮೌಂಟ್ ಗೊತ್ತಿಲ್ಲ. ಯಾರಾದರೂ ಒಬ್ರು ಬಂದು ಒಂದು ಸಹಾಯ ಮಾಡಿ ದೇವ್ರ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ. ಲೋನು ಆಗದೇ ಇದ್ರೂ ಸಹ ಲೋನ್ಗಳಾಗಿ ದೇವ್ರು ನಡೆಸ್ತಾ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇದೆ. ಕೆಲವ್ರಿಗೆ ಲೋನೇ ಆಗ್ತಾಯಿಲ್ಲ ಅಂತ ಅಮ್ಮನ ಸಂಗಡ ಲೋನ್ ಆಗ್ತವ್ರಿಗೆ ಲೋನೇ ಆಗ್ತಾಯಿಲ್ಲ ಅಂತ ಲೋನ್ ಇದಾಗ್ತದೆ. ಒಂದೊಂದು ಪರಿಸ್ಥಿತಿಯಲ್ಲೂ ದೇವ್ರು ಅದ್ಭುತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ನಾ ನಮ್ಗೆ ಅನುಭವಿಸೋಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ ಎಂಬುದಾಗಿ ಹೇಳೋ ಪ್ರಕಾರ ಇನ್ನೂ ಶಕ್ತವಾಗಿ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ನನ್ನ ಕುಟುಂಬದಲ್ಲಿ ಕಳ್ಕೊಂಡಿದ್ದ ಸಮಾಧಾನ ನಮ್ಮ ತಂದೆ ಇದ್ದಾಗ ಸಮಾಧಾನಕ್ಕಿಂತ ಸಂತೋಷದಕ್ಕಿಂತ ಹೆಚ್ಚಾಗಿ ಬಂತು. ಹಂತವಾಗಿ ದೇವರು ಆಶೀರ್ವದಿಸ್ಕೊಂಡು ಬಂದರು. ಅಲ್ಲಿಂದ ನಾನು ಆಗಲೇ ಹೇಳಿದ ಪ್ರಕಾರ ಒಂದು ಕೀಳಾದ ಪರಿಸ್ಥಿತಿಯಲ್ಲಿ, ಒಂದು ಹೀನಮಾನವಾದ ಪರಿಸ್ಥಿತಿಯಲ್ಲಿ ಇದ್ದಾಗ ದೇವ್ರನ್ನ ಆರಾಧನೆ ಮಾಡಬೇಕಾದ್ರೆ ಅಲ್ಲಿಂದ ತಳ್ಳಿದ್ರು ನನ್ನ. ಬಟ್ ಇಲ್ಲಿ ಬಂದಾಗ ದೇವರು ಅದೆಲ್ಲ ನಿಂದು ಕಾರ್ಯ, ಬಾ ನಾನು ಇವಾಗಲಿಂದ ನನ್ನ ನಡೆಸ್ಬೇಕೆ ನೋಡು ಅಂತ ಹೇಳ್ಬಿಟ್ಟು ದೇವ್ರನ್ನ ನಡೆಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಗಿರೀಶ್ ನಾಯಕ್ ಪಾಸ್ಟ್ರು ಪರಿಚಯ ಆದರು. ಅವ್ರನ್ನ ಪ್ರೀತಿಯಿಂದ ಅಣ್ಣ ಅಂತಲೇ ಮಾತಾಡ್ಸೋದು. ಅವ್ರು ಪರಿಚಯ ಆದರು. ಒಂದೆರಡು ಮೀಟಿಂಗಲ್ಲಿ ಅವ್ರ ಜೊತೆ ವರ್ಷಿಪ್ ಲೀಡ್ ಮಾಡ್ದೋ. ಅವರು ಸಹ ಚೆನ್ನಾಗಿ ಹಾಡು ಹೇಳ್ತೀಯ, ದೇವ್ರು ನಿಮ್ಗೆ ಒಳ್ಳೆ ವರ ಕೊಟ್ಟಿದ್ದಾರೆ, ಇನ್ನು ಹೆಚ್ಚಾಗಿ ದೇವರಲ್ಲಿ ನಿನ್ನನ್ನು ಒಪ್ಪಿಸ್ಕೊಟ್ಟು ದೇವರು ಹೆಚ್ಚಾಗಿ ನಿನ್ನನ್ನು ನಡೆಸ್ತಾರೆ ಅಂತ ಎಲ್ಲ ಅದೇ ಇದ್ದಿದ್ದು. ಒಂದು ನಮ್ಮ ಸಭೆ, ಈಗ ನಾವು ಹೋಗ್ತಿರೋ ಸಭೆಯಲ್ಲಿ ಒಬ್ಬ ರಾಬರ್ಟ್ ಬ್ರದರ್ದೊಂದು ಮದುವೆಯಲ್ಲಿದ್ದ ಅಂತ ಒಬ್ಬರು ಒಂದು ಮದುವೆಗೆ ಹೋದಾಗ ಅಲ್ಲಿ ಒಂದು ವರ್ಷಿಪ್ ಲೀಡ್ ಮಾಡ್ಬೇಕಂತ ಗಿರೀಶ್ ಅಣ್ಣ ಅವರು ಬಂದಾಗ ನೈಟು 1 ಗಂಟೆ ರಾತ್ರಿ ರೂಮಿನಲ್ಲಿ ನಾವು ಇದ್ದೀವಿ. ಅವ್ರ ಜೊತೆ ನೀನು ಬಾ ನನ್ನ ಜೊತೆ ಇವತ್ತು ಸ್ಟೇ ಮಾಡು ಅಂತ ಕರೆದ್ರು. ಹೋಗಿದ್ದೆ. ಅಲ್ಲಿ ತನಕ ಹೋದಾಗ ನಾನು ಸಾಧಾರಣವಾಗಿ ಹೋಗಿದ್ದು. ಅವ್ರು ಕರೆದಿದ್ದಾರೆ, ಒಬ್ರು ಸೇವಕ್ಕೆ ಕರೆದಿದ್ದಾರೆ, ಅವ್ರಿಗೊಬ್ರು ಸಹಾಯಕರಾಗಿ ಹೋಗೋಣ ಅಂತಲೇ ನಾನು ಹೋಗಿದ್ದು. ಅವರು ಬರೋ 10ನೇ ವಾಲ್ಯೂಮ್ಗೆ ಕನ್ನಡ ಹಾಡನ್ನು ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡೋಣ. ಅಣ್ಣ ಸರಿ, ನೀನು ತಮಿಳು ಹೆಂಗೋ ಮಾತಾಡ್ತೀಯಾ? ನಿಮ್ಗೆ ತಮಿಳು ಬರ್ತಾ ಇತ್ತು? ತಮಿಳು ಬರ್ತದೆ. ತಮಿಳು ಹೆಂಗೋ ಮಾತಾಡ್ತೀಯಾ, ನೀನು ಟ್ರಾನ್ಸ್ಲೇಟ್ ಮಾಡು. ನನಗೆ ದಿಢೀರಂತ ಶಾಕ್. ಏನು ಹೇಳ್ತಾ ಇದ್ದಾರೆ ನನಗೇನು ಕನಸಾಯ್ದ ಏನಿದು? ನಾನು ಸಾಧಾರಣವಾಗಿ ಒಂದು ಇರೋವಂಥ ಮನುಷ್ಯ, ಇವರೆಲ್ಲ ಘನವಾದ ಸೇವಕರು, ಒಂದು ಉತ್ತಮವಾಗಿ ಒಂದು ಸೇವೆನ ಮಾಡ್ತಾ ಇದ್ದಾರೆ, ಒಳ್ಳೆ ಗಾಯಕರು, ದೇವ್ರನ್ನ ಅವ್ರು ಅಷ್ಟೇ ಉಪಯೋಗಿಸ್ಕೊತಿದ್ದಾರೆ. ಇವ್ರ ಬಾಯಿಂದ ಬರ್ತಿರೋ ಮಾತಾ ಇದು. ಸರಿ ಅಣ್ಣ, ನನಗೆ ಖುಷಿಲಿ ತಡ್ಕೊಳಕ್ಕಾಗಲಿಲ್ಲ. ಸರಿ ಅಣ್ಣ ಆಯಿತು ಅಣ್ಣ ಅಂತ. ಅಲ್ಲಿಂದ ಅವರು ಸ್ವಲ್ಪ ಹೊತ್ತು ಕನ್ನಡಿ ಮುಂದೆ ಹೋಗಿ ತಿರ್ಗಿ ವಾಪಸ್ ಬಂದು ಹೇಳಿದ್ರು, ಸಮಯ ಎಷ್ಟು ಅಂತ. ಅಣ್ಣ 1 ಗಂಟೆ ಆಗ್ತಿದೆ, ಇದನ್ನು ನೀನು ಬರೆದಿಡ್ಕೊ, ದೇವ್ರು ನಿನ್ನ ಮತ್ತೊಂದು ಸ್ಟೆಪ್ಗೆ ನಿನ್ನ ಆರಿಸಿದ್ದಾರೆ ದೇವರು ಅಂತ. ನನಗೆ ಅರ್ಥ ಆಗಲಿಲ್ಲ. ನಾನು ಯೋಚನೆ ಮಾಡಿದೆ ಹೋಗಿ ಇವನಿಗೆ ಯಾಕೆ ಹಾಡೋಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನನಗೆ ಯೋಚನೆ ಬಂತು. ಬಟ್ ದೇವ್ರು ಆರಿಸ್ಕೊಂಡಿದ್ದಾರೆ, ದೇವ್ರು ನಿನ್ನ ನಡೆಸ್ತಾರೆ ಅಂತ ಹೇಳ್ಬೋದಾಗಿ ಅಲ್ಲಿಂದ ತುಂಬ ಸಂತೋಷ ಆಯಿತು. ದೇವರು ನೆಕ್ಸ್ಟ್ ಬರೋ ಒಂದು 10ನೇ ವಾಲ್ಯೂಮ್ಗೆ ದೇವರು ನನ್ನನ್ನು ಅದೊಂದು ಭಾಗವಾಗಿ ಉಪಯೋಗಿಸ್ಕೊತಿದ್ದಾರೆ ಅಂತ ಹೇಳುವಾಗ ಸಂತೋಷ. ಯಾಕೆಂದರೆ ಇವಾಗಲೂ ನನಗೇನಂದ್ರೆ ಏನೂ ಅಲ್ಲ. ಸಾಧಾರಣವಾಗಿ ಕಷ್ಟದಲ್ಲಿ, ಕಣ್ಣೀರಲ್ಲಿ, ತುಂಬ ನೋವಿನಲ್ಲಿದ್ದಾಗ, ದೇವ್ರನ್ನ ದೂಷಣೆ ಮಾಡ್ಕೊಂಡಿದ್ದಂಥ ಪರಿಸ್ಥಿತಿಲಿದ್ದಾಗ, ದೇವ್ರನ್ನ ಹೀಯಾಳಿಸ್ತಿದ್ದಂಥ ಪರಿಸ್ಥಿತಿಲಿದ್ದಾಗ, ದೇವ್ರನ್ನ ಮರಿದೇನೆ ನನ್ನನ್ನು ಪ್ರೀತಿಸಿ ನನ್ನನ್ನು ಒಂದು ಕರೆದ ದೇವರು ನಂಬಿಗಸ್ತನೆ ಎಂಬುದಾಗಿ ನಾನು ವಾಗ್ದಾನ ಮಾಡಿದ ದೇವರು ವಾಗ್ದಾನದ ಮುಖಾಂತರ ನನ್ನನ್ನು ಹಂತವಾಗಿ ಉಪಯೋಗಿಸಿ ಎಲ್ಲರ ಮುಂದೆ ಈಗ ಇಲ್ಲಿ ಕೂತು ಮಾತಾಡೋ ಹಾಗೆ ದೇವರು ಮಾಡಿದ್ದಾರೆ ಅಂತಂದು ನೆನೆಸುವಾಗ ತುಂಬ ಅದ್ಭುತ ಕಾರ್ಯ. ಯಾಕೆಂದರೆ ನಿನ್ನ ಜೀವಿತದಲ್ಲಿ ಎಷ್ಟೋ ಕಣ್ಣೀರು, ನೋವುಗಳು, ಚಿಂತೆಗಳು, ಕುಟುಂಬವಾಗಿ ಸಾಯ್ಬೇಕಂತ ಪರಿಸ್ಥಿತಿಯಲ್ಲಿ ನೆನೆಸುವಾಗಲೂ ದೇವರು ಹಂತವಾಗಿ ಇದಲ್ಲಪ್ಪ ಜೀವನ, ನಿಂದಿಷ್ಟೇ ಅಲ್ಲ, ನೀನು ಯಾಕೆ ಇಷ್ಟಕ್ಕೆ ನೀನು ತೃಪ್ತಿ ಪಡ್ತಾ ಇದೆಯಾ, ಬಾ. ಈಗ ದೇವ್ರು ನನ್ನನ್ನು ಪರಿಶುದ್ಧಾತ್ಮ ನಡೆಸೋದು ಹೇಗೆ ಅಂತಂದರೆ ಇದು ಸಾಲಲ್ಲ. ನನಗೆ ಅನ್ಸೋದು ಇದು ಸಾಲಲ್ಲ ದೇವ್ರ, ಇನ್ನೂ ಹೆಚ್ಚಾಗಿ ಏನಾದರೂ ಬೇಕು, ನಿನಗಾಗಿ ಹೆಚ್ಚಾಗಿ ಏನಾದರೂ ಮಾಡಬೇಕು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ 1 kg ಅಕ್ಕಿಗೂ ಪರಿಸ್ಥಿತಿಯಲ್ಲಿದ್ದಾಗ, ಈಗ ನನ್ನ ಕುಟುಂಬದಲ್ಲಿ ಈಗಲೂ ನನ್ನ ತಾಯಿಗೆ ಕಾಲ್ ಮಾಡಿ ಕೇಳಿದ್ರೆ ಅಕ್ಕಿಗೆ ಯಾವುದು ಟೆನ್ಷನ್ ಇಲ್ಲ, ನೀನು ತಲೆ ಕೆಡ್ಸ್ಕೊಬೇಡ ಅಂತಾರೆ. ತರಕಾರಿ ನೀನು ಯಾವ್ದು ತಲೆ ಕೆಡ್ಸ್ಕೊಬೇಡ. ಈ ಅಕ್ಕಪಕ್ಕ ಮನೆಯವರು ಸಹ ನಮ್ಮನ್ನ ಅಷ್ಟು ಪರಿಚಯ ಇದ್ರು ಸಹ ಯಾರು ನಮಗೆ ಸಹಾಯ ಮಾಡ್ದೇನೆ ಇದ್ರು ನಮ್ಮ ತಾಯಿಗೆ ಬಂದು ಸೊಪ್ಪು ಬೇಕಾ, ತರಕಾರಿ ಬೇಕಾ, ಯಾಕಂದರೆ ಸುತ್ತ ಸ್ವಲ್ಪ ಹಳ್ಳಿ ಥರ ಇದನ್ನ ಸೊಪ್ಪು ಬೇಕಾ, ತರಕಾರಿ ಬೇಕಾ ಅಂತ ಅವರೇ ಬಂದು ಕೊಡ್ತಾರೆ. ಈಗಲೂ ನನ್ನ ತಾಯಿಗೆ ಇವಾಗಲೂ ನಾನು ಕಾಲ್ ಮಾಡಿದ್ರೆ ಅಕ್ಕಿಗೆ ನೀನು ತಲೆ ಕೆಡ್ಸ್ಕೊಬೇಡ, ಮನೇಲಿ ಎಲ್ಲ ಏನು ತುಂಬಿರಬೇಕು ಅದೇ ರೀತಿ ನಾನು ಆವಾಗಲೇ ನನಗೆ ಎಲಿಯನ್ ಬಗ್ಗೆ ಚಾರಪ್ತ ವಿಧಿಯ ಮನೆಯಲ್ಲ ಯಾಕೆ ಹೇಳಿದೆ ಅಂತಂತಂದರೆ, ಸ್ವಲ್ಪ ಹಿಟ್ಟಲ್ಲಿ ಸ್ವಲ್ಪ ಒಂದು ಎಣ್ಣೆಯಲ್ಲಿ ಅವರು ತಾಯಿ ಮಗ ಇಬ್ಬರು ತಿಂದು ಸಾಯಬೇಕು ಅಂತ ಅವ್ರನ್ನ ನೆನೆಸಿದ್ರು. ಬಟ್ ಒಬ್ರನ್ನ ಕಳಿಸಿದ್ರು, ಒಬ್ಬರು ಪ್ರವಾದಿನ ಕಳಿಸಿದ್ರು ಎಲಿಯನ್ನ. ಅಲ್ಲಿ ಆ ಎಲಿಯನ್ನು ಆಶೀರ್ವದಿಸಿದ್ರು.
ಆ ಚಾರಪ್ತ ವಿಧಿಮನೆಯನ್ನು ಆಶೀರ್ವದಿಸಿದ್ರು. ಬರಗಾಲ ಮುಗಿಯೋ ತನಕ ಅಲ್ಲಿ ಇಟ್ಟುತ್ತಿರಲಿಲ್ಲ, ಎಣ್ಣೆ ಮುಗಿದಿಲ್ಲ ಅಂತ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ಈಗ ನಾನು ಹೇಳಬೇಕು ಅಂತ ಒಂದು ಮಾತು ಏನಂತಂದರೆ, ಯೇಸು ಸ್ವಾಮಿ ಬರೋ ತನಕ ನಮ್ಗೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ. ಓಕೆ ಬ್ರದರ್, ತುಂಬ ಈಗ ಸಂತೋಷವಾಗಿದ್ದೀರಿ. ನಿಮ್ಮ ಈ ಸಾಕ್ಷಿಯನ್ನು ವೀಕ್ಷಿಸ್ತಿರೋ ಯೌವನಸ್ಥರಿಗೆ ನಿಮ್ಮ ಒಂದು ಸಜೆಷನ್ ಏನು ಬ್ರದರ್? ನನ್ನ ಈ ಒಂದು ಕಾರ್ಯಕ್ರಮನ ವೀಕ್ಷಿಸ್ತಿರೋ ಯೌವನಸ್ಥರಿಗೆ ಹೇಳ್ಬೇಕಂತಂದರೆ, ದೇವರು ನೀವು ಎಷ್ಟೇ ಕಷ್ಟವಾದ ಪರಿಸ್ಥಿತಿಲಿರ್ಬೋದು, ಎಷ್ಟೇ ನೋವಿನಲ್ಲಿರ್ಬೋದು, ಎಷ್ಟೇ ಒಂದು ಹೀನಮಾನ ಪರಿಸ್ಥಿತಿಲಿರ್ಬೋದು, ನನ್ನಲ್ಲಿರುವಂಥ ಒಂದು ಟ್ಯಾಲೆಂಟ್ ಇಷ್ಟೇ, ನನ್ನಲ್ಲಿರುವಂಥ ಇದು ಇಷ್ಟೇ ಅಂತ ಅನ್ಕೋಬೋದು. ಅನೇಕ ಭಾಗಗಳಲ್ಲಿ ವೀಕ್ಷಿಸ್ತಿರ್ಬೋದು, ಅನೇಕ ಒಂದು ಬೇರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ವೀಕ್ಷಿಸ್ತಿರ್ಬೋದು. ಬಟ್ ನಾನು ಯೌವನಸ್ಥರಿಗೆ ಹೇಳ್ತಾ ಇರೋದು ಏನಂತಂದರೆ, ಒಂದು ವೇಳೆ ನೀವು ದೇವ್ರನ್ನ ನಂಬಿದ್ರು ಸಹ, ನಂಬಿ ಇಲ್ಲದೇ ಇದ್ರೂ ಸಹ, ನಿಜವಾದ ದೇವರಂದರೆ ಯೇಸು ಸ್ವಾಮಿ ಮಾತ್ರ. ಯಾಕೆಂದರೆ ನನ್ನ ತಂದೆ ತಾಯಿ ರಕ್ಷಣೆ ಬಂದ್ರೂ ನಾನು ಇದ್ದಿದ್ದ ಪರಿಸ್ಥಿತಿಲಿ, ನಾನು ಇವಾಗ ಇರೋ ಪರಿಸ್ಥಿತಿನ ನೋಡ್ಬೇಕಂದ್ರೆ ತುಂಬ ವ್ಯತ್ಯಾಸ ಇದೆ. ಯಾಕೆಂದರೆ ನಾನು ಎಲ್ಲೂ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಅದು ದೇವ್ರು ಕೊಟ್ಟಿರೋ ಒಂದು ಕಾರ್ಯವಾಗಿದೆ. ನೀವು ಮಾಡಬೇಕಾಗಿರೋದು ಎಂಥ ಪರಿಸ್ಥಿತಿ, ನೀವು ಚಿಕ್ಕ ಪರಿಸ್ಥಿತಿಲಿದ್ದರೂ ಸಹ, ನನ್ನ ಹತ್ರ ಇರ್ಬೋದು ಸ್ವಲ್ಪವೇ ಮಾತ್ರ, ನನ್ನ ಹತ್ರ ಇರ್ಬೋದು ಒಂದು ಚಿಕ್ಕದೇ ಒಂದು ಮಾತ್ರ, ಇಷ್ಟೇ ನನ್ನ ಜೀವಿತ, ಇನ್ನು ಮುಂದೆ ನಾನು ಬರೋದಕ್ಕಾಗೋದಿಲ್ಲ, ಯಾಕೆಂದರೆ ಸುತ್ತ ಮುಳ್ಳಿನ ಆಕಾರದಲ್ಲಿ ಎಲ್ಲರೂ ನನ್ನ ತುಳಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ತಪ್ಪು. ಯಾಕೆಂದರೆ ದೇವ್ರ ಕರಗಳಿಗೆ ನಿಮ್ಮನ್ನು ಒಪ್ಪಿಸುವಾಗ ದೇವ್ರು ನಿಮ್ಮನ್ನು ಅದು ಉನ್ನತವಾಗಿ ನಡೆಸ್ತಾರೆ. ಯಾಕೆಂದರೆ ದೇವರು ನಮ್ಮ ಪರಿಸ್ಥಿತಿಗಳನ್ನ ಬಹಳ ದುಃಖದಿಂದ ನೋಡಲ್ಲ. ನಾವು ನಮ್ಮ ಪರಿಸ್ಥಿತಿನ ದುಃಖದಿಂದ ನೋಡಿದ್ರೆ ದೇವರು ನಮ್ಮ ಪರಿಸ್ಥಿತಿಯನ್ನು ನೋಡ್ಬೋದು ಬಹಳ ಸಂತೋಷದಿಂದ. ಯಾಕೆಂದರೆ ಜಕರ್ಯ ಬರೆದ ಪುಸ್ತಕದಲ್ಲಿ 4ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುವ ಪ್ರಕಾರ, ಯೆಹೋವನ ಕಣ್ಣುಗಳು 7 ಕಣ್ಣುಗಳು ಅದು ಬಹಳ ಸಂತೋಷವಾಗಿ ನೋಡ್ತದೆ ಎಂಬುದಾಗಿ ದೇವರು. ಯಾಕೆಂದರೆ ಆ ಒಂದು ಸಭೆಯ ಆಲೆ ಕಟ್ಟಡಕ್ಕೆ ದೇವದೂತ ಅಳತೆಯ ನೂಲಿನ ಪ್ರಕಾರ ಅಳೆದು ಅದನ್ನು ನೋಡುವಾಗ ಇಷ್ಟು ದೂರ ಇದೆಯಾ ಅಂತ ಒಂದು ಕನಸಿನ ಮುಖಾಂತರ ಜಕರ್ಯನಿಗೆ ಹೇಳ್ಬೇಕಾದ್ರೆ, ಬಟ್ ಆ ದೇವರು ನೋಡಿದ್ದು ಬಹಳ ಸಂತೋಷವಾಗಿ. ಈಗ ನಾನು ಹೇಳೋಕ್ಕೆ ಏನೇ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನೀವು ಯಾವುದೇ ಪರಿಸ್ಥಿತಿಲಿರಿ, ಯಾವುದೇ ಒಂದು ದುಃಖದಲ್ಲಿರಿ, ಯಾವುದೇ ಒಂದು ನೋವಿನಲ್ಲಿರಿ, ಎಂಥ ಒಂದು ಪರಿಸ್ಥಿತಿ, ಹೀನವಾದ ಪರಿಸ್ಥಿತಿಲಿದ್ದೀರಿ, ಒಂದು ಸಭೆಯಲ್ಲಿ ಇರಬೇಕಾದ್ರೆ ನಮ್ಮ ಇಷ್ಟೇ, ನನ್ನ ಟ್ಯಾಲೆಂಟ್ ಇಷ್ಟೇ, ಇನ್ನು ಮುಂದೆ ನಾನು ಬೆಳೆದು ಬರೋಕ್ಕಾಗೋದಿಲ್ಲ, ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಯಾವುದೇ ರೀತಿ ಉದ್ಧಾರ ಆಗೋದಿಲ್ಲ, ಎಲ್ಲ ನನ್ನ ಜೀವಿತದಲ್ಲಿ ಒಂದು ಸಕ್ಸಸ್ ಆಗೋದಿಲ್ಲ, ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದೀನಿ, ಎಲ್ಲ ಪರಿಸ್ಥಿತಿ ಅದರಿಂದ ಮೈಂಡಿಂದ ತೆಗೆದಾಕಿ. ಯಾಕೆಂದರೆ ನಿಮ್ಮ ಪರಿಸ್ಥಿತಿನ ನೀವು ಒಂದು ದುಃಖದಿಂದ ನೋಡಿದ್ರು ಅದನ್ನು ಸಂತೋಷವಾಗಿ ನೋಡುವ ದೇವರು ಒಬ್ಬರಿದ್ದಾರೆ, ಅವ್ರು ಯೇಸು. ಅವರು ನಿಮ್ಮನ್ನು ನಡೆಸ್ತಾರೆ. ಅವ್ರು ನೀವು ನಡೆಸುವಾಗ ಅದು ನಡೆಸುವಂಥ ವಿಧಾನವೇ ಬೇರೆ, ಪವಿತ್ರಾತ್ಮ ನಡೆಸುವಂಥ ವಿಧಾನವೇ ಬೇರೆ. ಆ ವಿಧಾನದಿಂದ ನಡೆಸುವಾಗ ದೇವರು ಒಂದು ದೊಡ್ಡ ಅದ್ಭುತ ಕಾರ್ಯ ಮಾಡ್ತಾರೆ, ದೇವರು ಒಂದು ದೊಡ್ಡ ಆಶೀರ್ವಾದ ಕೊಡ್ತಾರೆ. ಈಗ ನಾನಿರೋ ಪರಿಸ್ಥಿತಿ ಹೇಳ್ಬೇಕಂತಂದರೆ, ದುಃಖದಿಂದಿದ್ದ ಪರಿಸ್ಥಿತಿಲಿದ್ರು, ಒಂದು ನೋವಿನಲ್ಲಿದ್ದಂಥ ಪರಿಸ್ಥಿತಿಲಿದ್ರು, ಈಗ ನಾನು ಸಂತೋಷವಾಗಿ ದೇವರನ್ನ ಒಂದು ನಡೆಸುವಿಕೆನ ಅನುಭವಿಸ್ತಾ ಇದ್ದೇನೆ, ದೇವರ ಒಂದು ಪ್ರೀತಿಯನ್ನು ಅನುಭವಿಸ್ತಾ ಇದ್ದೇನೆ. ಅನೇಕರಿಗೆ ಒಂದು ಸುವಾರ್ತೆ ಹೇಳುವಂತೆ, ಇನ್ನು ಅನೇಕ ಭಾಗಗಳಿಗೆ ನಾನು ಹೋಗಿ ದೇವರ ಪ್ರೀತಿನ ಹಂಚುವಂತೆ ದೇವರು ಹೆಚ್ಚಾಗಿ ನನ್ನ ಆಶೀರ್ವದಿಸಿದ್ದಾರೆ. ನಿಮ್ಮ ಜೀವಿತದಲ್ಲೂ ದೇವರು ಆಶೀರ್ವದಿಸ್ತಿದ್ರೆ ನೀವು ಮಾಡಬೇಕಾದ್ರೆ ದೇವರ ಕರೆಗಳಿಗೆ ನಿಮ್ಮನ್ನು ಒಪ್ಪಿಸಿ ದೇವರು ನಡೆಸ್ತಾರೆ ಅಂತ ಯಾಕೆಂದರೆ ಬಾಲ್ಯದಿಂದ ಯೌವನಸ್ಥನ ಜೀವಿತದವರೆಗೂ ನಾವು ಅನೇಕ ಯೌವನಸ್ಥರನ್ನು ನೋಡುವಾಗ ಎಷ್ಟೋ ಪಾಪಗಳನ್ನು ಮಾಡ್ತಾರೆ, ಎಷ್ಟೋ ಒಂದು ಲೋಕದ ಜೀವಿತದಲ್ಲಿ ಜೀವಿಸ್ತಾರೆ. ಆದರೆ ಯೇಸುವನ್ನು ಅರಿತುಕೊಂಡು ಯೇಸುವನ್ನು ತನ್ನ ಜೀವಿತದೊಳಗಡೆ ಒಂದು ಬರ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ನಡೆದ್ರೆ ಅದಕ್ಕಿರುವಂಥ ಒಂದು ಬೆಲೆ ಈ ಲೋಕದ ಸಿಗುವುದಕ್ಕಿಂತ ಬೆಲೆಗಿಂತ ದೊಡ್ಡದಾಗಿದೆ. ಅದಕ್ಕೆ ಸಿಗುವಂಥ ಒಂದು ಕಾರ್ಯ ಈ ಲೋಕದಲ್ಲಿ ಸಿಗುವುದಕ್ಕಿಂತ ಹೆಚ್ಚಾಗಿದೆ. ಅದಕ್ಕಿರುವಂಥ ಒಂದು ಮೌಲ್ಯ ಈ ಲೋಕದಲ್ಲಿ ಜನಗಳು ನಿಮಗೆ ಕೊಡುವುದಕ್ಕಿಂತ ಹೆಚ್ಚಾಗಿದೆ. ದೇವ್ರ ಕರೆಗಳಿಗೆ ನೀವು ಒಪ್ಪಿಸಿದ್ರೆ ಯೌವನಸ್ಥರಿಗೆ ಯಾರೇ ಆಗಲಿ ದೇವ್ರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ. ಯಾಕಂದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ, ಕಷ್ಟದ ದಿನಗಳು ಬರೋದ್ರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು ಎಂಬುದಾಗಿ ಯೌವನಸ್ಥರಿಗೆ ಹೇಳೋ ವಾಕ್ಯ ಅದು. ಯಾಕೆಂದರೆ ದೇವರು ನಮಗೆ ಎಷ್ಟು ಇದೆಲ್ಲ ಕಷ್ಟ, ಇನ್ನು ಮುಂದೆ ಬರೋ ಕಷ್ಟದ ದಿನದೊಳಗೆ ನಮ್ಮನ್ನು ದೇವ್ರ ಕರೆಗಳು ಒಪ್ಪಿಸಿಕೊಟ್ರೆ ನಮ್ಮನ್ನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಓಕೆ ಬ್ರದರ್, ಥ್ಯಾಂಕ್ ಯು. ಈ ಕಳೆದ 2 ಸಂಚಿಕೆಯಲ್ಲಿ ನಮ್ಮ ಜೊತೆ ಯೌವನಸ್ಥ ನಿರೀಕ್ಷೆ ನಿಮ್ಮ ಅನುಭವ ಸಾಕ್ಷಿಯನ್ನು ಹಂಚಿಕೊಂಡಿದ್ದಕ್ಕೆ ಆಸರೆ ಟಿವಿ ಪರವಾಗಿ ನಿಮಗೆ ವಂದನೆಗಳು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಯೌವನಸ್ಥರೊಂದಿಗೆ ನಿಮ್ಮನ್ನು ನಾವು ಸಂಧಿಸಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತೀರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.